ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಇಲ್ಲಿ ತನಕ ನಾನು ಹೇಳ್ದಿರೋ ಒಂದು ಹೊಸ ವಿಷಯ ಹೇಳಬೇಕು ಅಂತ ಅನ್ನಿಸ್ತು. ಸರ್, ನಾನು ಕಮರ್ಷಿಯಲ್ ಡೈರೆಕ್ಟರ್ ಆಗೋಕ್ಕೆ ರೇಚಲ್ ಕಾರಣ. ಯಾಕೆಂದರೆ ನನ್ನ ಕ್ಲೋಸ್ ಫ್ರೆಂಡ್ಸ್ ಒಂದು 8-10 ಜನ ಇದ್ದಾರೆ. ಅವ್ರಿಗೊಂದು ರೆಗ್ಯುಲರ್ ಕಂಪ್ಲೇಂಟ್ ಇತ್ತು ನನ್ನ ಮೇಲೆ. ಅಂದರೆ, ಗುರು ನೀ ಸಿನಿಮಾ ಏನೋ ಚೆನ್ನಾಗಿ ಮಾಡ್ತೀಯಾ, ಆದರೆ ಹೀರೋಯಿನ್ ಸ್ವಲ್ಪ ಕಾಸ್ಟಿಂಗಲ್ಲಿ ಭಾಳ ನೀನು ಎಡವ್ತಾ ಇದೆಯಾ ನೀನು ಅಂತ. ಬರೀ ಟೌನ್ ಸಬ್ಜೆಕ್ಟ್ ಮಾಡ್ತೀಯಾ, ಆ ಕ್ಯಾರೆಕ್ಟರ್ಗೆ ಮ್ಯಾಚ್ ಆಗೋಂಗೆ ನೀನು ಹೀರೋಯಿನ್ನ ಸೆಲೆಕ್ಟ್ ಮಾಡ್ತೀಯಾ, ಇನ್ನೂ ಒಂಚೂರು ನೀನು ಅರ್ಬನ್ ಮಾಡೋದು ಯಾವಾಗ, ಗ್ಲಾಮರಸ್ ಆಗಿ ಬ್ಯೂಟಿಫುಲ್ ಹೀರೋಯಿನ್ನ ಕಾಸ್ಟ್ ಮಾಡೋದು ಯಾವಾಗ, ಆವಾಗಲೇ ನೀನು ಕಮರ್ಷಿಯಲ್ ಡೈರೆಕ್ಟರ್ ಆಗೋದು ಅಂತ ಹೇಳ್ತಿದ್ರು. ಅನ್ಲಾಕ್ ರಾಘವ ಫಸ್ಟ್ ಲುಕ್ ಬಿಟ್ಟ ಮೇಲೆ ಅವರು ರೇಚಲ್ ಅವ್ರನ್ನ ನೋಡಿ, ಈಗ ನೀನು ಕಮರ್ಷಿಯಲ್ ಡೈರೆಕ್ಟರ್ ಅದೇ ಅಂತ ನನ್ನ ಫ್ರೆಂಡ್ಸು ನನಗೆ ಕೊಟ್ಟಂಥ ಕಾಂಪ್ಲಿಮೆಂಟು. ಸೊ ಅದನ್ನು ನಾವು ಬರೀ ಫೋಟೋದಲ್ಲಿ ಅಷ್ಟೇ ಅಲ್ಲ, ಈಗ ಸಿನಿಮಾ ನೋಡಿದ್ವಿ ನೀವು, ಮೂಡ್ಸ್ ಆಫ್ ರಾಘವ ಟೀಸರ್. ಸೊ ಎಲ್ಲ ಎಲಿಮೆಂಟ್ಸ್ ಇರುವಂಥ ಎಲ್ಲ ಸ್ಪೈಸಸ್ನು ಕರೆಕ್ಟಾಗಿ ಬ್ಲೆಂಡ್ ಮಾಡಿ ಒಂದು ಒಳ್ಳೆ ಡಿಶ್ ಮಾಡಿರೋದೇ ಇದು ಏನೋ ಅನ್ಲಾಕ್ ರಾಘವ. ನೀವು ಥಿಯೇಟ್ರಲ್ಲಿ ಬಂದರೆ ಇದೊಂದು ಹೊಟ್ಟೆ ತುಂಬ ಒಂದು ಟೇಸ್ಟಿ ಫುಡ್ನ ತಿನ್ನೋದಲ್ಲಂತೂ ಏನು ಸಂಶಯ ಇಲ್ಲ ಅನ್ನೋದು ನಾನು ಗ್ಯಾರಂಟಿ ಕೊಡ್ತೀನಿ. ಆ್ಯಂಡ್ ನಾನು ಮಿಲಿನ್ ಬಗ್ಗೆ ಯಾವಾಗಲೂ ಹೇಳ್ತಾನೆ ಇರ್ತೀನಿ, ವೆರಿ ಪ್ರಾಮಿಸಿಂಗ್ ಆ್ಯಕ್ಟರ್. ಹೀರೋ ಅನ್ನೋದಕ್ಕಿಂತ ವೆರಿ ಪ್ರಾಮಿಸಿಂಗ್ ಆ್ಯಕ್ಟರ್. ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದು ಎಮೋಷನ್ ಇರ್ಬೋದು, ಆ್ಯಕ್ಷನ್ ಇರ್ಬೋದು, ಸಾಂಗ್ಸ್ ಇರ್ಬೋದು. ಸೊ ಆ ಇಂಟೆನ್ಷನಿಂದನೇ ನಾವು ಈ ಪ್ಲ್ಯಾನ್ ಮಾಡಿದ್ದು. ಅಂದರೆ ಒಂದು ರಾಗವೊಂದೇ ಒಂದು 3 ಮೂಡ್ಸ್ ತೋರಿಸ್ಬಿಡೋಣ, ಆವಾಗ ಎಲ್ಲ ಎಲಿಮೆಂಟ್ಸು ತೋರಿಸ್ದಂಗಾಗುತ್ತೆ ಹುಡುಗಂದು ಅಂತ. ಆ್ಯಂಡ್ ನೀವೆಲ್ಲ ವಿಟ್ನೆಸ್ ಮಾಡಿದ್ದೀರಿ ಅದನ್ನು, ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಆ್ಯಂಡ್ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ ಅಂತ. ಆ್ಯಂಡ್ ಈವನ್ ಕಮಿಂಗ್ ಟು ರೇಚಲ್, ಅವರು ಬೇಸಿಕಲಿ ಮಲಯಾಳಿ ಆಗಿದ್ರೂ ಕನ್ನಡನ ಅಷ್ಟು ಚೆನ್ನಾಗಿ ಸ್ಪಷ್ಟವಾಗಿ ಕಲಿತು ಇಡೀ ಸಿನಿಮಾ ಡೈಲಾಗ್ ಪ್ರಾಕ್ಟೀಸ್ ಮಾಡಿ ಅಷ್ಟು ಆ ಎಮೋಷನ್ಸ್ನ ಅಷ್ಟು ಚೆನ್ನಾಗಿ ಕನ್ಸ್ಯೂಮ್ ಮಾಡಿ ಎಕ್ಸ್ಪ್ರೆಸ್ ಮಾಡಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಅವರು ಇದಕ್ಕಿಂತ ಮುಂಚೆ ಲವ್ ಮಾಕ್ಟೇಲ್ 2 ಭಯಂಕರ ಫೇಮಸ್ ಆಗಿತ್ತು. ಆ್ಯಂಡ್ ಇವರ ಕ್ಯಾರೆಕ್ಟರು ತುಂಬಾ ಫೇಮಸ್ ಆಗಿತ್ತು. ಬಟ್ ಸ್ಟಿಲ್ ನಮ್ಮ ಜೊತೆ ಬಂದಮೇಲೆ ಅದು ಯಾವುದೇ ಹೆಡ್ ವೇಟ್ ಇಲ್ಲದೆ ಅಷ್ಟೇ ಕಂಫರ್ಟಬಲ್ ಆಗಿ ನಮ್ಮ ಜೊತೆ ಜೆಲ್ಲಾಗಿ, ಈಗ ಅಲ್ಲಿ ಸಾಂಗಲ್ಲಿ ನೋಡಿದ್ರಿ ಎಲ್ಲ ಉಲ್ಟಾ ನೀತಾಕಿ ಅದಕ್ಕೆಲ್ಲ ಸಪೋರ್ಟಿವ್ ಆಗಿ ಶಿ ವಾಸ್ ವೆರಿ ಗುಡ್ ಥ್ರೂ ಔಟ್ ದ ಶೂಟ್ ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್. ಇನ್ನು ಮಂಜು ಸರ್ ಬಗ್ಗೆ ಹೇಳಂಗೆ ಇಲ್ಲ, ಅವರು ನನಗಿಂತ ಒಂದು ಪಟ್ಟು ಪ್ಯಾಷನೇಟ್ ಸಿನಿಮಾಗೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ಆ ಸಿನಿಮಾನ ಅಷ್ಟು ಪ್ರೀತಿಯಿಂದ ಪ್ಯಾಷನೇಟ್ ಆಗಿ ಅನ್ಲಾಕ್ ರಾಘವ ಮಾಡಿದ್ದಾರೆ. ಈಗ ಮೊನ್ನೆ ನಾವು ಒಂದು 10 days ಬ್ಯಾಕು ಒಂದು ಪ್ರಿವ್ಯೂ ಶೋ ನೋಡಿದ್ವಿ, ಟೆಕ್ನಿಕಲ್ ಶೋ. ಆ ಸಿನಿಮಾ ನೋಡಿದ್ಮೇಲೆ ಪ್ರೊಡ್ಯೂಸರ್ಗೆ, ನಮ್ಮ ಮಂಜು ಸರ್ಗೆ ಮತ್ತು ಗಿರೀಶ್ ಸರ್ಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಬಂದು ಪ್ರಾಜೆಕ್ಟ್ ಮೇಲೆ. ಸೊ ಹೆಚ್ಚಿನ ಹುರುಪಲ್ಲಿ ಪ್ರೊಡ್ಯೂಸರ್ಸ್ ಇದ್ದಾರೆ ಡೈರೆಕ್ಟ್ರಿಗಿಂತ ಅಂತ ಹೇಳ್ಬೋದು. ನನಗೊಬ್ಬ ಡೈರೆಕ್ಟರ್ ಆಗಿ ಇದಕ್ಕಿಂತ ತೃಪ್ತಿ ಇನ್ನೇನು ಬೇಕಿಲ್ಲ. ನನ್ನ ನಂಬಿ ಯಾರೋ ಒಂದಷ್ಟು ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ಫಸ್ಟು ಅವ್ರು ಖುಷಿ ಆಗಬೇಕು ಅನ್ನೋದೇ ಪ್ರತಿಯೊಬ್ಬ ಡೈರೆಕ್ಟ್ರಿಗೆ ಇರೋವಂಥ ಆಸೆ. ಸೊ ಆ ವಿಷಯದಲ್ಲಿ ನನಗೆ ತೃಪ್ತಿ ಸಿಕ್ಕಿದೆ ಈ ಸ್ಟೇಜಲ್ಲಿ. ಆ್ಯಂಡ್ ಎಲ್ಲರಿಗೂ ಗೊತ್ತಿರೋಂಗೆ ಈ ಕತೆ ಬರೆದಿರೋದು ಡಿ ಸತ್ಯಪ್ರಕಾಶ್ ಅವ್ರದ್ದೇ ಕತೆ. ಅವರು ಈಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್. ನಾನು ಅವರು ಒಂದು 15 ವರ್ಷದಿಂದ ಪರಿಚಯ. ಸೊ ಅವ್ರ ಕತೆ ನನ್ನ ಕತೆ ಅವರು ಡಿಸ್ಕಸ್ ಮಾಡ್ತಾನೆ ಇರ್ತೀವಿ. ಸೊ ಆ ಥರದಲ್ಲಿ ಇದನ್ನು 2012 ನಾವು ಡಿಸ್ಕಸ್ ಮಾಡಿದಂಥ ಒಂದು ಐಡಿಯಾ, ಅದನ್ನು ಕತೆ ಡಿ ಸತ್ಯಪ್ರಕಾಶ್ ಆ ಕತೆನೇ ಈ ಮಿಲಿಂದಿಗೆ ಸಿನಿಮಾ ಮಾಡಬೇಕು ಅಂತ ಬಂದಾಗ, ಆ ಕತೆ ಯಾವ ಕತೆ ಮಾಡೋಣ ಅಂತಂದಾಗ ಈ ಐಡಿಯಾ ಚೆನ್ನಾಗಿರುತ್ತೆ ಈ ಹುಡುಗಂಗೆ ಮಾಡಿದ್ರೆ ಅನ್ನೋ ಥರದಲ್ಲಿ ಚೂಸ್ ಮಾಡಿ ವಿ ವರ್ಕ್ ಆನ್ ಇಟ್. ಆ್ಯಂಡ್ ನಂದು ಎಲ್ಲ ಸಿನಿಮಾದಲ್ಲೂ ಮ್ಯೂಸಿಕ್ ಡೈರೆಕ್ಟರ್ ಇದ್ದಂಗೆ ಇದರಲ್ಲೂ ಅನೂಪ್ ಸರ್ ಮ್ಯೂಸಿಕ್ ಮಾಡಿದ್ದಾರೆ. 3 ಸಾಂಗ್ ಇದೆ. 3 ಸಾಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಲವಿತ್ ಕ್ಯಾಮ್ರಾಮ್ಯಾನ್, ನೀವು ವಿಜುವಲ್ಸ್ ನೋಡ್ಬೋದು. ಇದ್ರಲ್ಲಿ ನಾನು ಒಂದೇನು ಪ್ರಾಮಿಸ್ ಮಾಡ್ತೀನಿ ಅಂದರೆ, ನೀವು ನೆವರ್ ಸೀನ್ ಚಿತ್ರದುರ್ಗದನ್ನ ಒಂದು ಹೊಸ ಪಾಯಿಂಟ್ ಆಫ್ ವ್ಯೂ ನೋಡ್ತೀರಾ. ಅಂದರೆ ಒಂದು ಚಿತ್ರದುರ್ಗನೇ ಅಷ್ಟು ಗ್ಲಾಮರಾಗಿ ಕಾಣುತ್ತೆ ನಿಮಗೆ ಈ ಊರು ಈ ಸಿನಿಮಾದಲ್ಲಿ. ಅಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಲವಿತ್ತು. ಆ್ಯಂಡ್ ಅಜಯ್ ಕುಮಾರ್ ಎಡಿಟರು, ಸೊ ಅವರು ಅಷ್ಟೇ ತುಂಬ ಸ್ಟೈಲಿಶ್ ಆಗಿ ಸಿನಿಮಾನ ಪ್ರೆಸೆಂಟ್ ಮಾಡಿದ್ದಾರೆ. ಆ್ಯಂಡ್ ಮುರಳಿ ಮಾಸ್ಟರ್ ಕೊರಿಯೋಗ್ರಾಫರು. ಸ್ಟೆಂಟ್ಸ್ ಬಂದು ವಿನೋದ್ ಮತ್ತು ಅರ್ಜುನ್ ಮಾಸ್ಟ್ರು ಸ್ಟೆಂಟ್ಸ್ ಮಾಡಿದ್ದಾರೆ. ಇದು ನನ್ನ ಟೆಕ್ನಿಕಲ್ ಟೀಮ್. ಆ್ಯಂಡ್ ಕ್ಯಾಸ್ಟಿಂಗ್ ಬಂದರೆ ಅವಿನಾಶ್ ಸರ್ ನಮ್ಮ ರೇಚಲ್ ಅವ್ರ ಫಾದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸಾಧು ಸರ್ ಮಿಲಿಂದ್ ಅವ್ರ ಮಾವನ ಕ್ಯಾರೆಕ್ಟರ್ ಮಾಡಿದ್ದಾರೆ. ಶೋಭರಾಜ್ ಸರ್ ವಿಲನ್ ಆಗಿ ಮಾಡಿದ್ದಾರೆ. ಆಮೇಲೆ ಭೂಮಿ ಶೆಟ್ಟಿ, ವೀಣಾ ಸುಂದರ್ ಸರ್ ಎಲ್ಲರೂ ಒಂದು ಬಹು ತಾರಾ ಬಳಗ ಇರೋಂಥ ಒಂದು ಪ್ರಾಪರ್ ಫನ್ ಫೀಲ್ಡ್ ಪ್ಯಾಕ್ಡ್ ಸಿನಿಮಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ನಾನು ಒಂದಷ್ಟು
ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದೀನಿ ಅಂತ ಅನ್ಕೊತೀನಿ. ನಿಮ್ಮ ಕಡೆಯಿಂದ ಕ್ವಶನ್ ಇದ್ರೆ ಕೇಳ್ಬೋದು. ನನಗೆ ಅದೇ ಇದು ನೀವು ಹೇಳ್ದಂಗೆ ನಾನು ನನಗೆ ಏನು ಅನ್ಸ್ಬಿಟ್ಟಿತ್ತು ಅಂದರೆ ಐ ಮೆಂಟ್ ಫಾರ್ ಆಫ್ ಬೀಟ್ ಫಿಲಮ್ಸ್ ಅಂತ ಅನ್ಸ್ಬಿಟ್ಟಿತ್ತು. ಅಂದರೆ ನನ್ನ ಟೇಸ್ಟ್ ಆಫ್ ಒಂಥರ ಏನಂತಾರೆ ಈ ಆ್ಯಕ್ಷನ್ನು ಸಾಂಗ್ಸಲ್ಲಿ ಅಷ್ಟು ಒತ್ತು ಕೊಡದೆ ಒಂಥರ ಕಥೆಯಲ್ಲಿ ಏನೋ ಡಿಫ್ರೆಂಟಾಗಿ ಕಾನ್ಸೆಪ್ಟಲ್ಲಿ ಹೇಳಬೇಕು ಅನ್ನೋ ಪ್ಯಾಟ್ರನಲ್ಲಿ ಫಸ್ಟ್ 2 ಸಿನಿಮಾಸ್ ನಾನು ಮಾಡಿದ್ದು. ಬಟ್ ನಾನು ರಾಜು ಜೇಮ್ಸ್ ಮಾಡಿದಾಗ ನನಗೆ ಫಸ್ಟ್ ಟೈಮ್ ಒಂದು ಕಮರ್ಷಿಯಲ್ ಸ್ಕೇಲ್ ನಾನು ಅಟೆಂಡ್ ಮಾಡಿದ್ದು. ಆ ಪ್ರೋಸೆಸ್ಸಲ್ಲಿ ನಾನು ಕಲಿತಾ ಬಂದೆ. ಅಂದರೆ ಒಂದು ಕಮರ್ಷಿಯಲ್ ಸಿನಿಮಾನ ಹೇಗೆ ಅದರಲ್ಲಿ ಅಚ್ಯುತ್ ಸರ್ಗೆ ನಾನು ಹೇಳ್ತಾ ಇದ್ದೆ, ಅಚ್ಯುತ್ ಸರ್ ಜೊತೆ ಫಸ್ಟ್ ಡೇ ಶೂಟ್ ಮಾಡ್ಬೇಕಾದ್ರೆ, ಸರ್ ನಾನು ಫಸ್ಟ್ 2 ಸಿನಿಮಾ ಆಫ್ ಬೀಟ್ ಸಿನಿಮಾ ಮಾಡಿದ್ದು, ಫಸ್ಟ್ ಟೈಮ್ ಇಷ್ಟು ದೊಡ್ಡ ಕ್ಯಾನ್ವಸ್ಸು, ಸ್ವಲ್ಪ ಭಯ ಆಗ್ತಿದೆ ಸರ್ ಅಂತ. ಅದಕ್ಕೆ ಅವ್ರು ಹೇಳೋರು ಆ ಆಫ್ ಬೀಟ್ ಸಿನಿಮಾ ಮಾಡೋದು ಕಷ್ಟ, ಈ ಕಮರ್ಷಿಯಲ್ ಸಿನಿಮಾ ಮಾಡೋದು ಈಸಿ ಅಂತ. ಸೊ ನನಗೆ ಈ ಕಮರ್ಷಿಯಲ್ ಪ್ಯಾಟ್ರನ್ ಆಮೇಲೆ ರಾಜು ಜೇಮ್ಸ್ ಬಾಂಡಿಂದ ನನಗೆ ಅದೊಂದು ಫ್ಲೇವರ್ ಸಿಕ್ತಲ್ಲ. ಸೊ ಅದ್ರಲ್ಲಿ ನಾನು ಏನು ಕಲ್ತಿದ್ದೆ ಅಂದರೆ ಕಮರ್ಷಿಯಲ್ ಲ್ಯಾಂಗ್ವೇಜ್ ಅಂದರೆ ಇದು ಅಂತ ಒಂದು ಏನು ಮೇಕಿಂಗ್ ಮೇಕಿಂಗ್ ಮಾಡ್ತಾ ಗೊತ್ತಾಗುತ್ತಲ್ಲ, ಅದನ್ನು ಫುಲ್ ಲೆಂತಾಗಿ ನಾನು ಅನ್ಲಾಕ್ ರಾಘವ್ ಅದ್ರಲ್ಲಿ ಪ್ರೆಸೆಂಟ್ ಮಾಡಿದ್ದೀನಿ. ಆ್ಯಂಡ್ ಅದಕ್ಕೆ ಸಪೋರ್ಟಿವ್ ಆಗಿದ್ದು ನಮ್ಮ ಪ್ರೊಡ್ಯೂಸರ್ ಆ್ಯಂಡ್ ಹೀರೋ. ಅಂದರೆ ನನ್ನ ಏನು ವಿಷನ್ ಇತ್ತು ಆ ವಿಷನ್ಗೆ ಇವರು ಸ್ಕ್ರೀನ್ ಮೇಲೆ ಇವರು ಪರ್ಫಾರ್ಮ್ ಮಾಡೋದಕ್ಕೆ ಇವರು ಎಲ್ಪ್ ಮಾಡಿದ್ರು. ಆ್ಯಂಡ್ ಅದಕ್ಕೇನು ಬೇಕು ಅಂದರೆ ಲಾಜಿಸ್ಟಿಕ್ಸ್ ವೈಸು ಕಮರ್ಷಿಯಲ್ ವೈಸ್ ಏನು ಬೇಕು ಅದನ್ನು ಸರ್ ನನಗೆ ಇದು ಮಾಡಿದ್ರು. ಸೊ ಇದ್ರ ಒಂದು ನಾವು ಇವತ್ತಿನ ಟ್ರೆಂಡಿಗೆ ನಾವು ಹೇಳ್ತಾ ಇರೋದು ವಿಜುವಲ್ ಇರ್ಬೋದು, ಎಡಿಟ್ ಕಟ್ಸ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಇವತ್ತೇನು ನಮ್ಮದು ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಂತ ಎಲ್ಲರೂ ಮಾತಾಡ್ತೀವಿ, ಅದಕ್ಕೆ ಮ್ಯಾಚ್ ಆಗೋಂಗೆ ನೀವು ನಮ್ದು ಅಷ್ಟು ಪೋಸ್ಟರ್ಗಳನ್ನ ನೋಡಿದ್ರು ಇರ್ಬೋದು, ತುಂಬ ಸ್ಟೈಲಿಶ್ ಆಗಿ ಆ ಒಂದು ಆ್ಯಂಗಲಿಂದ ಒಂದು ಸ್ಟೈಲಿಶ್ ಆಗಿ ಪ್ರೆಸೆಂಟ್ ಮಾಡಿರೋ ಒಂದು ಯೂತ್ಫುಲ್ ಕಮರ್ಷಿಯಲ್ ಸಿನಿಮಾ ಅಂತಲೇ ಹೇಳ್ಬೋದು. ಅದನ್ನು ಅಟೆಂಪ್ಟ್ ಮಾಡಿ. ಸರ್ ಇದು ಇಲ್ಲ, ಪಕ್ಕ ಫ್ಯಾಮಿಲಿ ಆಡಿಯನ್ಸ್, ಏನೂ ಮುಜುಗರ ಇಲ್ಲದೆ, ಒಂದೇ ಒಂದು ಶಾರ್ಟ್ ಕೂಡ ಮುಜುಗರ ಇಲ್ಲದೆ ಎಂಟೈರ್ ಫ್ಯಾಮಿಲಿ ನೋಡ್ಬೋದು ಸರ್. ಅದನ್ನೊಂದು ನಾನು ಗರ್ವದಿಂದ ಹೇಳ್ತೀನಿ, ಅದೇನು ತೊಂದರೆ ಇಲ್ಲ. ಅಟ್ ದ ಸೇಮ್ ಟೈಮ್ ಯಂಗ್ಸ್ಟರ್ಸೇ ಮೇನ್ ಟಾರ್ಗೆಟ್ ಸರ್. ಅಂದರೆ ಯಂಗ್ಸ್ಟರ್ಸ್ ಅಂದರೆ ನಾನು ಹೇಳ್ದಂಗೆ ಎಲ್ಲ ವರ್ಗದವರು ಸಿನಿಮಾ ನೋಡಬೇಕು ಅನ್ನೋದೇ ಫಸ್ಟ್ ಪ್ರಿಯಾರಿಟಿ. ಅದನ್ನ ಏನಾದ್ರು ಪಿಕ್ ಮಾಡ್ತೀವಿ ಅಂದರೆ ಯಂಗ್ಸ್ಟರ್ಸ್ ಮೇಜರ್ ರೇಷಿಯೋ ಬರ್ತಾರೆ ಸರ್. ಹೌದು ಸರ್, ಅದು ಒಂದು ರೂಟ್ ಮ್ಯಾಪ್ ಥರ ಹಾಕೊಂಡಿದ್ದೀವಿ. ಅಂದರೆ ಯಾವತ್ತು ನಾವು ಏನು ಕಂಟೆಂಟ್ ರಿಲೀಸ್ ಮಾಡಬೇಕು, ಪ್ರಮೋಷನ್ ವೈಸ್ ನಾವು ಎಲ್ಲೆಲ್ಲಿ ಇಂಟರ್ವ್ಯೂ ಕೊಡಬೇಕು, ನಾವು ಏನು ಟ್ರಾವೆಲ್ ಮಾಡಬೇಕು. ಈಗ ಇಷ್ಟು ಇರೋ ಈ ರಶ್ಶಲ್ಲಿ ನಮ್ಮ ಸಿನಿಮಾನ ಫಸ್ಟ್ ಬೆಂಚಲ್ಲಿ ಕೂರಿಸೋದು ಹೇಗೆ ಅನ್ನೋದನ್ನು ನಾವು ಪ್ರತಿದಿನ ಕೆಲಸ ಮಾಡ್ತಾನೆ ಇದ್ದೀವಿ. ಸೊ ಪ್ರೊಡ್ಯೂಸರ್ ಅದಕ್ಕೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನೋಡೋಣ ಸರ್, ಹೋಗ್ತಾ ನಿಮಗೆ ಗೊತ್ತಾಗ್ತದೆ. ಸರ್, ಹಾಡು, ಫೈಟು ಮತ್ತು ಮೇಕಿಂಗ್ ರಿಚ್ನೆಸ್, ಕಮರ್ಷಿಯಲ್ ಆಸ್ಪೆಕ್ಟ್ಸು ಮತ್ತು ಇದು ಕಂಟೆಂಟ್ ವೈಸ್ ಯಾವ ಅಂಶಗಳನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಸರ್? ಕಂಟೆಂಟ್ ಮೇಜರ್ಲಿ ಬಂದು ಫನ್ ಸರ್, ಅದೇ ನಮ್ಮದು ಮೋಟೋ. ಅಂದರೆ ನಾವು ಅದು ಹ್ಯೂಮರ್ ಅನ್ನೋದಿದೆಯಲ್ಲ, ಹ್ಯೂಮರ್ನೇ ನಾವು ಫಸ್ಟ್ ಕೂರಿಸಿರೋದು ಸಬ್ಜೆಕ್ಟಲ್ಲಿ. ಆಮೇಲೆ ಬಂದು ಒಂದು ಲವ್, ಇವರಿಬ್ಬರು ನೀವು ಕೆಮಿಸ್ಟ್ರಿ, ನೀವು ಸಾಂಗ್ ನೋಡಿದ್ರೆ ಗೊತ್ತಾಗುತ್ತೆ, ಸಣ್ಣ ಟೀಸರ್ನು ಗೊತ್ತಾಗುತ್ತೆ. ಒಂದು ಹುಡುಗ ಹುಡುಗಿ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ವಿ. ಆ್ಯಂಡ್ ಈಗ ಅವ್ರು ಕೇಳಿದ್ರು ಆ್ಯಂಗ್ರಿ ಯಂಗ್ ಮ್ಯಾನ್ ಅಂತ. ಸೊ ಒಂದು ಪೋರ್ಷನಲ್ಲಿ ಇವರು ಆ ಥರ ಪ್ರೆಸೆಂಟ್ ಆಗ್ತಾರೆ, ಮಿಲಿಂದು ಒಂದು ಆ್ಯಂಗ್ರಿ ಈ ಥರದಲ್ಲಿ. ಸೊ ಮೇಜರ್ಲಿ ಬಂದು ಹ್ಯೂಮರ್ನೇ ಸರ್ ಫೋಕಸ್ ಮಾಡಿರೋದು. ಒಂದು ಹ್ಯೂಮರ್ನ ಅಂದರೆ ಜನ ಥಿಯೇಟ್ರಿಗೆ ಬಂದರೆ ನಗಬೇಕು. ಅಂದರೆ ಒಂದು 2 hours ಇದೆ ಸಿನಿಮಾ. 2 hours ಒಂಥರ ಲೈಟ್ ಹಾರ್ಟೆಡ್ ಆಗಿ ನಿಮಗೆಲ್ಲೂ ಬೋರ್ ಆಗದೆ, ತಲೆನೋವಾಗದೆ, ನಗಾಡಿಕೊಂಡು ಒಂದು ಖುಷಿಯಾಗಿ ಆಚೆ ಹೋಗ್ಬೇಕು ಅನ್ನೋದೇ ಮೇನ್ ಉದ್ದೇಶ ಸರ್ ಈ ಸಿನಿಮಾ. ಇಲ್ಲ ಸರ್, ಏನೂ ಕೊಟ್ಟಿಲ್ಲ. ಏನು ಕೊಟ್ಟಿಲ್ಲ ಸರ್. ಅಂದರೆ ಯಾವುದೇ ಸಿಚುವೇಶನ್ನು ಲಾಕ್ ಆಗಿರೋಂಥ ಎಂಥ ಸಿಚುವೇಶನ್ ಇದು ಬೇಸಿಕಲಿ ಏನು ಸರ್, ಕ್ಯಾರೆಕ್ಟರ್ ಅಂದರೆ ಇವನು ಒಂದು ಗಾಡ್ ಗಿಫ್ಟೆಡ್ ಕ್ಯಾರೆಕ್ಟರ್ ಸರ್. ಅಂದರೆ ಯಾವುದೇ ಲಾಕ್ನೂ ಕೂಡ ಈ ಕಬ್ಬಿಣದ ಬೀಗ ಇಲ್ದೇ, ಅಂದರೆ ಒಂದು ಕಡ್ಡಿ ಸಿಕ್ಕಿದ್ರು ಅಷ್ಟೇ, ಒಂದು ಪೈಪ್ ಸಿಕ್ಕಿದ್ರು ಅಷ್ಟೇ, ಅದ್ರಲ್ಲಿ ಓಪನ್ ಮಾಡ್ಬಿಡು ಅನ್ಲಾಕ್ ಮಾಡ್ಬಿಡೋ ಅಂತ ಟ್ಯಾಲೆಂಟ್ ಇರುತ್ತೆ ಇವನಿಗೆ. ಆ ಥರದೊಂದು ಕ್ಯಾರೆಕ್ಟರ್ ರಾಘವ. ಆ ಥರದವನು ಮೆಟೀರಿಯಲಿಸ್ಟಿಕ್ ಲಾಕ್ಗಳನ್ನ ಓಪನ್ ಮಾಡ್ತಿದ್ದಂಥ ಒಂದು ಕ್ಯಾರೆಕ್ಟರು ಲೈಫಲ್ಲಿ ಸಿಚುವೇಶನ್ಗಳಲ್ಲಿ ವೈಸಲ್ಲಿ ಲಾಕ್ ಆದಾಗ ಹೇಗೆ ಅನ್ಲಾಕ್ ಮಾಡಿಕೊಂಡು ಅವನು ಅದನ್ನು ಬ್ರಿಲಿಯಂಟಾಗಿ ಆಚೆ ಬರ್ತಾನೆ ಎಂದು ಓವರ್ ಒಂದು ಸಿಂಗಲ್ ಲೈನ್. ಸೊ ಹಂಗಾಗಿ ಅನ್ಲಾಕ್ ರಾಘವ.
ಅದ ನಾವು ಆ ಪಾಯಿಂಟಲ್ಲಿ ಅದೇನೋ ನಮ್ಗೆ ಫ್ಲ್ಯಾಶ್ ಆಗಲಿಲ್ಲ ಸರ್, ನಾನು ಅದೇನೋ ಅವಶ್ಯಕತೆ ಅಂತ ಅನ್ನಿಸ್ಲಿಲ್ಲ, ಹಂಗಾಗಿ ನಾವು ಬಿಟ್ಟು. ಅಲ್ಲ ಸರ್, ನೀವು ಹೇಳಿದ್ದು ವ್ಯಾಲಿಡ್, ನಾನು ಅದನ್ನು ಡಿನೈ ಮಾಡ್ತಾ ಇಲ್ಲ. ಅದನ್ನು ನಾವು ಏನಂದರೆ ಅದು ಈ ಥರ ಖಂಡಿತ ಸರ್, ಅದನ್ನು ಈಗ ಈ ಪ್ರಮೋಷನ್ ಟೈಮಲ್ಲಿ ನಾವೇನಾದ್ರು ಇನ್ಕಾರ್ಪೊರೇಟ್ ಮಾಡ್ಬೋದಾ ಅಂತ ಅದನ್ನು ಥಿಂಕ್ ಮಾಡಿ ಅದು ಮಾಡ್ತೀವಿ ಸರ್. ಮೇಲಿಂದ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ ಆ್ಯಂಡ್ ಎಲ್ಲ ಮೀಡಿಯಾ ಮಾಧ್ಯಮದವರಿಗೆ ಧನ್ಯವಾದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ದೀಪಕ್ ಸರ್ ಹೇಳ್ತಿದ್ರು ದಟ್ ರೇಚಲ್ನ ಹಾಕೊಂಡಿಂದ ಆಬ್ವಿಯಸ್ಲಿ ಶಿ ಇಸ್ ವೆರಿ ಗಾರ್ಜಿಯಸ್ ಆ್ಯಂಡ್ ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅವರಿಂದ ಕಮರ್ಷಿಯಲ್ ಡೈರೆಕ್ಟರ್ ಅನ್ನೋ ಒಂದು ಅವರ ಫ್ರೆಂಡ್ಸ್ ಎಲ್ಲ ಅಪ್ರೋಚ್ ಮಾಡಿದ್ರು ಅಂತ. ಸರ್, ಐ ಗ್ಯಾರಂಟಿ ಯು ನನ್ನಿಂದ ಇನ್ನೂ ದೊಡ್ಡ ಕಮರ್ಷಿಯಲ್ ಡೈರೆಕ್ಟರ್ ಆಗ್ತೀರಾ ನೀವು ಈ ಸಿನಿಮಾದ ಮುಖಾಂತರ, ಡೌಟೇ ಬೇಡ. ಅದರಲ್ಲಿ ನಮ್ಮ ಡೈಲಾಗು ಇದೆ ಅಲ್ಲ, ಡೌಟೇ ಬೇಡ ಅಂತ. ಹಂಗೆ ಕಮಿಂಗ್ ಟು ದಿ ಸಿನಿಮಾ, ಆ್ಯಕ್ಚುಲಿ ಫಸ್ಟ್ ಸತ್ಯಪ್ರಕಾಶ್ ಸರ್ನ ಮೀಟ್ ಆದಾಗ ಅವರೊಂದು ಕತೆನ ಹೇಳ್ತೀನಿ ಹೇಗೆ ಅನ್ಸುತ್ತೆ ಅಂತ ಕೇಳಿದ್ರು. ಬಟ್ ಅವ್ರಿಗೆ ಇಂಟೆನ್ಷನ್ ಇದ್ದಿದ್ದು ಇವಾಗ ಹೊಸ ಹೀರೋ ಬಂದಾಗ ಬರೀ ಆ್ಯಕ್ಷನ್ ಓರಿಯೆಂಟೆಡ್ ಅಥವಾ ಬರೀ ಲವ್ ಸ್ಟೋರಿನ ಯಾವ ಥರ ಇದು ಅಪ್ರೋಚ್ ಆಗುತ್ತೆ ಅನ್ನೋದು ಅವ್ರ ಥಾಟ್ ಪ್ರೊಸೆಸಲ್ಲಿ ಇದ್ದಿದ್ದು. ಹೊಸ ಹುಡುಗ ಬರೀ ಆ್ಯಕ್ಷನ್ನು ಬಡದಾಟನೇ ಸಿನಿಮಾ ಆಗಬಾರ್ದು, ಒಂದು ಹೊಸ ಆ್ಯಂಗಲಲ್ಲಿ ಲೆಟ್ಸ್ ಥಿಂಕ್ ಅಂದಾಗ ಇವರು ಡಿಸ್ಕಸ್ ಮಾಡ್ದಂಗೆ ಒಂದು ಕತೆನ ಹೇಳಿದರು. ಹೇಗಿರುತ್ತೆ ಒಬ್ಬ ಹೊಸ ಹುಡುಗ ಅನ್ಲಾಕ್ ಮಾಡೋ ಅಂಥ ಟ್ಯಾಲೆಂಟ್ ಇರುತ್ತೆ. ಸೊ ಹೀಗೆ ಫನ್ ಹೋಗ್ಬೇಕಾದ್ರೆ ಈ ಲೈಫ್ ಅನ್ನೋ ಲಾಕಲ್ಲಿ ಎಲ್ಲೋ ಒಂದು ಕಡೆ ಕಿತಾಪತಿಯಿಂದ ಸಿಗಾಕುಂತಾರೆ. ಬಟ್ ಆ ಕಿತಾಪತಿಯಿಂದ ಅದನ್ನ ಹೇಗೆ ಆಚೆ ಬಂದು ಹೀರೋ ಜಸ್ಟ್ ಬರೋದಲ್ದೇನೆ ಅವನ ಜೊತೆ ಇರೋರ್ನು ಹೇಗೆ ಆಚೆ ಕರ್ಕೊಂಡ್ ಬರ್ತಾನೆ ಅನ್ನೋದೇ ಒಂದು ಮೋಟೋ ಆಗಿತ್ತು. ಫಸ್ಟ್ ಟೈಮ್ ರೀಡಿಂಗ್ ಕೂತಾಗ ತುಂಬಾ ಖುಷಿ ಆಯ್ತು ಕತೆ ಕೇಳಿದಾಗ, ಬಿಕಾಸ್ ನಾವೇ ಫುಲ್ ನಗ್ತಾ ಇದ್ವಿ ಕತೆ ಕೇಳಬೇಕಾದ್ರೆ. ದಟ್ಸ್ ವೇರ್ ಐ ಫೆಲ್ಟ್ ಎಸ್, ಈ ಸಿನಿಮಾನ ನಾನು ಒಪ್ಕೊಬೇಕು, ಈ ಸಿನಿಮಾ ನಾನು ಮಾಡಬೇಕು ಅಂತ. ಅದ್ರ ತಕ್ಕಂತೆ ನಮ್ಮ ಡೈರೆಕ್ಟರ್ ಸರ್ ಇರ್ಬೋದು, ನಮ್ಮ ರೈಟರ್ ಸರ್ ಇರ್ಬೋದು, ಅವ್ರಿಗೆ ಏನು ವಿಷನ್ ಇತ್ತು, ಬಿಕಾಸ್ ಅವ್ರ ಥಾಟ್ ಪ್ರೊಸೆಸ್ ವರ್ಕ್ಸ್ ಅಟ್ ಎ ಡಿಫ್ರೆಂಟ್ ಲೆವೆಲ್. ಬಿಕಾಸ್ ಅವ್ರಿಗೆ ಒಂದಿಷ್ಟು ಅನುಭವಗಳಿರುತ್ತೆ, ಒಂದಿಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ. ಬಟ್ ನಮಗೆ ದಟ್ ಹ್ಯಾಸ್ ಟು ಫೀಲ್ ವಾವ್ ಫಾರ್ ದಿ ಯಂಗ್ ಜನರೇಷನ್ ನಾವು ಕತೆ ಕೇಳಿದಾಗ. ಬಟ್ ಅವರೆಲ್ಲ ಎಲ್ಲ ಇಂಪ್ಯಾಕ್ಟು ಇತ್ತು ನಾನು ಕತೆ ಕೇಳಿದಾಗ. ದಟ್ಸ್ ವೆನ್ ವಿ ಸೆಡ್ ಸರ್ ಶುರು ಮಾಡೋಣ ಈ ಪ್ರಾಜೆಕ್ಟ್ನ, ಸೂಪರ್ ಆಗಿ ವರ್ಕ್ ಆಗುತ್ತೆ ಅಂತ. ಆ್ಯಂಡ್ ನೀವು ವಿಜುವಲಿ ನೋಡಿರ್ಬೋದು, ನಮ್ಗಳು ಏನೇ ವಿಷನ್, ಏನೇ ಥಾಟ್ ಪ್ರೊಸೆಸ್ ಇದ್ರು ಅದನ್ನ ವಿಜುವಲಿ ತರದೇ ಸಿನಿಮಾಟೋಗ್ರಫರ್. ಆ್ಯಂಡ್ ಲವಿತಣ್ಣ ಹ್ಯಾಸ್ ಡನ್ ಎ ವಂಡರ್ಫುಲ್ ಬ್ರಿಲಿಯಂಟ್ ಜಾಬ್ ಈ ಸಿನಿಮಾದಲ್ಲಿ. ಇನ್ನೊಂದು ಎಡಿಟಿಂಗ್ ಮ್ಯಾಟರ್ಸ್ ಎ ಲಾಟ್, ಬಿಕಾಸ್ ನನಗೆ ಸಿನಿಮಾ ಮಾಡ್ತಾ ಅನುಭವ ಆಯಿತು. ಸಿನಿಮಾ ಶುರು ಮಾಡಿದ್ದು ಅಜಯ್ ಅನ್ನೋರು ಎಡಿಟಿಂಗ್, ಒಂದು ಫ್ಯಾಬ್ಯುಲಸ್ ಜಾಬ್ ಸ್ಟಾರ್ಟಿಂಗಲ್ಲಿ ಮಾಡಿದ್ರು. ಬಟ್ ದೆನ್ ಕಂಪ್ಲೀಷನ್ ಬಂದ್ಬಿಟ್ಟು ಮಧು ತುಂಬಕೆರೆ ಅನ್ನೋ ಎಡಿಟರ್, ಹಿ ಕಂಪ್ಲೀಟೆಡ್ ಅವರ್ ಸಿನಿಮಾ ವಿತ್ ಎ ಕಮರ್ಷಿಯಲ್ ಟಚ್ ಇದಕ್ಕೆ ಯಾವಾಗ ಬೇಕಾದ ಆ ಆಸ್ಪೆಕ್ಟಲ್ಲಿ ಮುಗಿಸ್ಕೊಟ್ರು. ಆ್ಯಂಡ್ ರೇಚಲ್ ಬಗ್ಗೆ ಹೇಳಲೇಬೇಕು, ಶಿ ಇಸ್ ಆಲ್ವೇಸ್ ಆನ್ ಟೈಮ್, ಆಲ್ವೇಸ್ ಬ್ರಿಲಿಯಂಟ್. ಆ್ಯಂಡ್ ಫಸ್ಟಿಗೆ ಬಂದಾಗ ಕನ್ನಡ ಸ್ಕ್ರಿಪ್ಟ್ ಇರೋದ್ರಿಂದ ಪ್ರತಿಯೊಂದನ್ನು ಕೂತು ಅದನ್ನು ಹೇಗೆ ಅವ್ರು ಇಂಗ್ಲೀಷ್ನಲ್ಲಿ ಅವ್ರು ಕ್ಲೀನಾಗಿ ಅದನ್ನು ಬರ್ಕೊಂಡು, ಆ್ಯಂಡ್ ಶಿ ವಾಸ್ ವೆರಿ ಕ್ವಿಕ್. ಇದರಲ್ಲಿ ಶಿ ಡಿಂಟ್ ಟೇಕ್ ಲೈಕ್ ನಂಗೆ ಸರ್ ಇಷ್ಟು ದಿನ ಟೈಮ್ ಬೇಕು, ನಂಗೆ ಇದು ಬೇಕು, ಆ ಥರದ್ದು ಏನಿಲ್ಲ. ಅವ್ರು ಕೊಟ್ಟರು, ಶಿ ವೆಂಟ್ ಹೋಮ್, ಶಿ ರೆಡ್, ಅದು ಏನೇನು ಬೇಕಾದ ಕನ್ನಡ ಕನ್ವರ್ಟ್ ಮಾಡಿಕೊಂಡ್ರು, ಬ್ರಿಲಿಯಂಟಾಗಿ ಬಂದು ನೆಕ್ಸ್ಟ್ ಡೇ ನಾವೆಲ್ಲ ರೀಡಿಂಗ್ ಕೂತಾಗ ಶಿ ಡಿಡ್ ವೆಲ್. ಸೊ ಅಲ್ಲಿ ಐ ಥಿಂಕ್ ಆಬ್ವಿಯಸ್ಲಿ ನೋಡೋದಕ್ಕೂ ತುಂಬ ಅದ್ಭುತವಾಗಿದ್ದಾರೆ. ಆ್ಯಂಡ್ ಶಿ ಹ್ಯಾಡ್ ಎ ನೇಮ್, ಲವ್ ಮಾಕ್ಟೇಲ್ ಟು ಹೀರೋಯಿನ್ ಅನ್ನೋದು. ಐ ಥಿಂಕ್ ಐ ಆಮ್ ಜಸ್ಟ್ ಲಕ್ಕಿ ಆ್ಯಂಡ್ ಐ ಆಮ್ ಹ್ಯಾಪಿ ಟು ವರ್ಕ್ ವಿತ್ ರೇಚಲ್ ಆಸ್ ಮೈ. ಈ ರಾಘವನಿಗೆ ಒಂದು ಒಳ್ಳೆ ಜಾನಕಿನ ನೀವು ಅನ್ಲಾಕ್ ರಾಘವದಲ್ಲಿ ನೋಡ್ತೀರಾ. ನಮ್ಮ ಎಲ್ಲರ ಕನ್ಸುಗಳು ಏನೇ ಇದ್ರೂ ವಿ ನೀಡ್ ಪ್ರೊಡ್ಯೂಸರ್ಸ್ ಫಾರ್ ದಟ್, ಆ ಕನ್ಸನ್ನ ನನಸು ಮಾಡೋದಕ್ಕೆ. ಆ್ಯಂಡ್ ಮಂಜುನಾಥ್ ಸರ್ ಇರ್ಬೋದು, ಹಾಗೇನೆ ಗಿರೀಶ್ ಸರ್, ದೇ ವರ್ಕ್ ರಿಯಲಿ ಹಾರ್ಡ್. ಬಿಕಾಸ್ ಅನ್ಲಾಕ್ ರಾಘವ ಒಂದು ರೋಲರ್ ಕೋಸ್ಟರ್ ಜರ್ನಿ, ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು. ನಾಟ್ ಜಸ್ಟ್ ಇನ್ ಸಿನಿಮಾ, ನಮ್ಗಳಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಕೆಲವೊಂದು ಆಯಿತು. ಬಟ್ ಎಲ್ಲದರಲ್ಲೂ ನಿಂತು ದಿ ಪ್ರೊಡ್ಯೂಸರ್ಸ್ ಹವ್ ಸಪೋರ್ಟೆಡ್ ಅಸ್ ವೆರಿ ವೆಲ್ ಟು ಕಂಪ್ಲೀಟ್ ದಿಸ್ ಸಿನಿಮಾ. ಆ್ಯಂಡ್ ಸಿನಿಮಾ ರೀಸೆಂಟಾಗಿ ಟೆಕ್ನಿಕಲ್ ಶೋ ನೋಡಿದಾಗ ಎಲ್ರಿಗೂ ಧೈರ್ಯ ಬಂದಿದೆ ಅವಾಗ. ಬಿಕಾಸ್ ನಾವು ಯಾವಾಗ ರಿಲೀಸ್ ಮಾಡಬೇಕು ಅನ್ನೋದು ಒಂದು ಸ್ವಲ್ಪ ಭಯ ಇತ್ತು. ಬಟ್ ಟೆಕ್ನಿಕಲ್ ಶೋ ನೋಡಿದಾಗ ಎಲ್ಲ ಪ್ರೊಡ್ಯೂಸರ್ಸ್ಗೆ, ಟೀಮ್ಗೆ, ನಮ್ಗೆಲ್ರಿಗೂ ತುಂಬ ಖುಷಿ ಇದೆ ದಟ್ ಇನ್ನೂ ನಾವು ಡಿಲೇ ಮಾಡೋದು ಬೇಡ, ರಪ ಸಿನಿಮಾ ನಾವು ಫಸ್ಟ್ ವಿಲ್ ಸ್ಕ್ರೀನ್ ಮೇಲೆ
ತರಬೇಕು ಅನ್ನೋ ಒಂದು ಆಸಕ್ತಿ ಮತ್ತೊಂದು ಹುಮ್ಮಸ್ ಬಂತು ನಮ್ಮೆಲ್ಲರೂ. ಐ ಥಿಂಕ್ ಸಿನಿಮಾ ಹ್ಯಾಸ್ ವರ್ಕ್ ರಿಯಲಿ ವೆಲ್. ಆ್ಯಂಡ್ ನಾನು ಸಾಧು ಸರ್ ಜೊತೆಗಿರ್ಬೋದು, ಅವಿನಾಶ್ ಸರ್, ಶೋಭರಾಜ್ ಸರ್, ರಮೇಶ್ ಭಟ್ ಸರ್, ಧರ್ಮಣ್ಣ, ಭೂಮಿ ಶೆಟ್ಟಿ, ಇನ್ನೂ ಹಲವಾರು ಕಲಾವಿದರು ಇದ್ರಲ್ಲಿ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ನಮ್ಮ ಇಂಟೆನ್ಷನ್ ಇದ್ದಿದ್ದೆ ಆಡಿಯನ್ಸ್ನ ನಗಿಸ್ಬೇಕು, ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ. ದೇ ಹ್ಯಾವ್ ಟು ಫುಲ್ಲಿ ಎಂಟರ್ಟೈನ್. ಬರಬೇಕು ಸಿನಿಮಾದಲ್ಲಿ ನಾವು ಏನು ಮೆಸೇಜ್ ಕೊಟ್ಟು ಯಾರಿಗೂ ಏನೋ ಹೇಳ್ಬೇಕನ್ನೋದು ಏನೂ ಇಲ್ಲ. ಬರ್ತೀರಾ, ಎಂಜಾಯ್ ಮಾಡ್ತೀರಾ, ಖುಷಿಯಾಗಿ. ನಿಮ್ಮಲ್ಲಿ ಏನೇ ಲಾಕ್ ಆಗಿದ್ರು, ಏನೇ ಮನ್ಸಲ್ಲಿ ನೋವಿದ್ರು, ಸಿನಿಮಾ ನೋಡಿ ಅನ್ಲಾಕ್ ಆಗಿ ಎಂಜಾಯ್ ಮಾಡ್ಕೊಂಡು ಸಿನಿಮಾ ಸ್ಕ್ರೀನಿಂದ ಹೊರಡ್ತೀರಾ ನೀವು. ಥ್ಯಾಂಕ್ ಯು ಸೋ ಮಚ್. ಇವಾಗ ಏನಂದ್ರೆ ನೆಕ್ಸ್ಟ್ February 7th ಮೋರ್ ದೆನ್ ರಿಲೀಸಿಂಗ್, ಐ ವುಡ್ ಸೇ ವಿ ಆರ್ ರೊಮ್ಯಾನ್ಸಿಂಗ್ ಆನ್ February 7th. ಇನ್ನು ಪ್ರೇಕ್ಷಕರು ಬಂದು ನೋಡಬೇಕು, ಅವ್ರ ಮನೆ ಗೆಲ್ಲಬೇಕು ಅನ್ನೋದೇ ನಮ್ಮ ಆಸೆ. ಈ ಇನ್ ಬಿಟ್ವೀನ್ ನಿಮ್ಮ ಎಲ್ಲ ಮೀಡಿಯಾದವರ ನಮಗೆ ಪ್ರೋತ್ಸಾಹ ಮತ್ತು ಸಪೋರ್ಟ್ ಬೇಕಾಗೇ ಆಗುತ್ತೆ, ಬಿಕಾಸ್ ಅವ್ರಿಗೆ ರೀಚ್ ಆಗೋದಕ್ಕೆ. ಸೊ ದಯವಿಟ್ಟು ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಇಡೀ ತಂಡ ಮತ್ತು ಈ ಹೊಸ ಕಲಾವಿದನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. Sorry, any questions? ಇಲ್ವಾ? ಯಾ, ಥ್ಯಾಂಕ್ ಯು. ಬರುತ್ತೆ ಸರ್, ಇವಾಗ ಕೇಳಿ ನೋಡಿ ಸರ್. ಎಸ್, ಅದು ಖಂಡಿತ. ಓಕೆ, ಶೋರ್. ಎಲ್ರಿಗೂ ನಮಸ್ಕಾರ. ಸೊ ನನಗೆ ಈ ಸಿನಿಮಾ 2022 ದೀಪಕ್ ಸರ್, ನಾನು ಅವತ್ತು ಗೋವಾನಲ್ಲಿದ್ದು, ಐ ಸ್ಟಿಲ್ ರಿಮೆಂಬರ್ ದಟ್ ಕಾಲ್. ಸರ್ ಫೋನ್ ಮಾಡಿಬಿಟ್ಟು ಹೇಳಿದ್ರು, ಈ ಥರ ಒಂದು ಕತೆ ಇದೆ, ವುಡ್ ಯು ಲೈಕ್ ಟು ಲಿಸನ್ ಅಂತ. ಸೊ ಸೆಟ್ ಸರ್, ನಾನು ವಾಪಸ್ ಬಂದಾಗ ನಾನು ಆಫೀಸ್ಗೆ ಬರ್ತೀನಿ, ನನ್ನ ಕತೆನ ಕೇಳ್ತೀನಿ ಅಂತ. ಸೊ ಆಫೀಸ್ ಹೋದೆ ಆ್ಯಂಡ್ ನಾನು ನನ್ನ ಮಮ್ಮಿ ಇಡೀ ನರೇಷನಲ್ಲಿ ನಗ್ ಐ ಸೆಟ್ ಅಟ್ ಒನ್ ಪಾಯಿಂಟ್ ನನಗೆ ಅನಿಸ್ತು, ನನಗೆ ಈ ಸಿನಿಮಾ ಕನ್ಫರ್ಮ್ ನಾನು ಮಾಡ್ತೀನಿ ಅಂತ. ಬಿಕಾಸ್ ನರೇಷನ್ ಅಷ್ಟೊಂದು ಚೆನ್ನಾಗಿತ್ತು, ಅಷ್ಟೊಂದು ಇಮೋಷನ್ಸ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ ಆ ಒಂದು 1 hour ಸ್ಪ್ಯಾನಲ್ಲಿ. ದೀಪಕ್ ಸರ್ ಕೂಡ ಇತ್ತು, ಸತ್ಯ ಸರ್ ಕೂಡ ಇತ್ತು. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಕನ್ಫರ್ಮ್ ಮಾಡಿದೆ ದಟ್ ನಾನು ಈ ಸಿನಿಮಾ ಮಾಡ್ತೀನಿ ಅಂತ. ಆ್ಯಂಡ್ ಅಲ್ಲಿಂದ ನನ್ನ ಜರ್ನಿ ಶುರು ಆಯಿತು. ಆ್ಯಂಡ್ ಎಲ್ಲ ದಿನ ನಮ್ಮ ಇಡೀ ಟೀಮ್, ನಮ್ಮ ಡೈರೆಕ್ಷನ್ ಟೀಮ್, ನಮ್ಮ ರೈಟರ್ಸ್ ರೂಮ್ ಎಲ್ಲರೂ ಆಫೀಸಲ್ಲಿ ಬೆಳಗ್ಗೆ ಬಂದುಬಿಟ್ಟು ಎಲ್ಲರಿಗೂ ಸ್ಕ್ರಿಪ್ಟ್ ಇರುತ್ತೆ. ಆ್ಯಂಡ್ ಎಲ್ಲರೂ ಅವ್ರ ಡೈಲಾಗ್ಸ್ ಕನ್ನಡಲ್ಲಿ ಹೇಳಿ ಪ್ರಾಕ್ಟೀಸ್ ಮಾಡಿ, ಆ ಒಂದು ಇಮೋಷನ್, ಆ ಒಂದು ಇಂಟೋನೇಷನಲ್ಲಿ ಹೇಳಿ ನಮಗೆ ಐ ಥಿಂಕ್ ಆಲ್ಮೋಸ್ಟ್ ಒಂದು 3-4 ರೀಡಿಂಗ್ಸ್ ಇತ್ತು ದಿನ. ಆ್ಯಂಡ್ ಅಷ್ಟೊಂದು ಪ್ರಿಪರೇಷನ್ಸ್ ಇತ್ತು. ಬಿಕಾಸ್ ಆ್ಯಂಡ್ ಅದು ಎಷ್ಟು ಹೆಲ್ಪ್ ಆಯ್ತಂದರೆ, ನಾವು ಸೆಟ್ಟಲ್ಲಿ ಹೋಗುವಾಗ ಎಲ್ಲರಿಗೂ ಎಲ್ಲ ಗೊತ್ತಿತ್ತು. ಲೈಕ್ ಈ ಸೆಟ್ಟಲ್ಲಿ ಇದೇ ಡೈಲಾಗ್, ಇದೇ ನಮ್ಮ ಕಾಸ್ಟ್ ಇರುತ್ತೆ, ನಮ್ದು ಲೊಕೇಶನ್ಸ್ ಎಲ್ಲ ನಮ್ದು ಆಟೋಮ್ಯಾಟಿಕ್ಲಿ ಬಂತು. ಆ್ಯಂಡ್ ಐ ಥಿಂಕ್ ಆ ಒಂದು ಪ್ರಿಪರೇಷನ್ಸ್ ತುಂಬ ಇಂಪಾರ್ಟೆಂಟ್ ಇತ್ತು, ಎಸ್ಪೆಷಲಿ ಆಸ್ ಆ್ಯಕ್ಟರ್ಸ್. ಅದು ತುಂಬ ನಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಐ ಥಿಂಕ್ ಅದು ಕ್ರೆಡಿಟ್ ಗೋಸ್ ಟು ದ ಡೈರೆಕ್ಷನ್ ಟೀಮ್ ಆ್ಯಂಡ್ ದ ರೈಟಿಂಗ್ ಟೀಮ್. ಆ್ಯಂಡ್ ನನಗೆ ಅಫ್ಕೋರ್ಸ್ ಅನ್ಲಾಕ್ ರಾಘವ ಒಂದು ಸಿನಿಮಾ ಸರ್ ಮತ್ತು ಮಿಲಿಂದ್ ಹೇಳ್ತಾರ, ಇಟ್ ಈಸ್ ಒಂದು ಲಾಕಲ್ಲಿ ನಾವು ಲೈಫಲ್ಲಿ ಹೆಂಗೆ ಅನ್ಲಾಕ್ ಮಾಡ್ತೀವಿ ಅಂತ ಒಂದು ಸ್ಟೋರಿ ಹೋಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಇಟ್ ಈಸ್ ಅ ರಾಮ್ ಕಾಮ್. ಆ್ಯಂಡ್ ಪ್ಯಾರಲಲ್ ಆಗಿ ನಮ್ಗೊಂದು ವಾಟ್ ಯು ಸೇ ಒಂದು ಒಳ್ಳೆ ಸಬ್ಜೆಕ್ಟ್, ಒಂದು ಒಳ್ಳೆ ಮಾರಲ್ ಇದೆ. ಆ್ಯಂಡ್ ಆ್ಯಕ್ಷನ್, ಅಫ್ಕೋರ್ಸ್ ರೊಮ್ಯಾನ್ಸ್, ಕಾಮಿಡಿ ಅದು ಎಲ್ಲ ಇದೆ. ಆ್ಯಂಡ್ ಆಲ್ಸೋ ಆ್ಯಸ್ ಎನ್ ಆ್ಯಕ್ಟರ್ ನನಗೆ ಈ ಒಂದು ಸಿನಿಮಾ ತುಂಬ ಡಿಫ್ರೆಂಟ್ ಆಗಿತ್ತು ಕ್ಯಾರೆಕ್ಟರ್ ವೈಸ್. ಎಸ್ಪೆಷಲಿ ರೊಮ್ಯಾನ್ಸ್ ಅಂದರೆ ಎಲ್ಲರೂ ಯೋಚನೆ ಮಾಡ್ತಾರೆ, ಹೀರೋ ಹೀರೋಯಿನ್ ಒಂದು ಕಾಲೇಜಲ್ಲಿ ರೊಮ್ಯಾನ್ಸ್ ಮಾಡ್ತಾರೆ. ಬಟ್ ಈ ಒಂದು ಸಬ್ಜೆಕ್ಟ್ ಒಂದು ಡಿಫ್ರೆಂಟ್ ಎನ್ವೈರ್ಮೆಂಟಲ್ಲಿ ನಾವು ಶೂಟ್ ಮಾಡಿದ್ವಿ. ಬಿಕಾಸ್ ಇಟ್ ಈಸ್ ನಾನು ಒಂದು ಆರ್ಕಿಯಾಲಜಿಸ್ಟ್ ಈ ಸಿನಿಮಾದಲ್ಲಿ. ನನ್ನ ಪಾತ್ರ ಹೆಸರು ಜಾನಕಿ ಅಂತ. ಸೊ ನಾವು ಚಿತ್ರದುರ್ಗದಲ್ಲಿ ನಾವು ಶೂಟ್ ಮಾಡಿದ್ವಿ. ಆ ಒಂದು ಎನ್ವೈರ್ಮೆಂಟಲ್ಲಿ ನಾವು ಹೆಂಗ್ ರೊಮ್ಯಾನ್ಸ್ ತೋರಿಸ್ಬೋದು, ನಮ್ಮ ಕೆಲಸ ಹೆಂಗ್ ತೋರಿಸ್ಬೋದು, ನಮ್ಮ ಕಥೆಯಿಂದ ಹೆಂಗ್ ಟ್ರಾವೆಲ್ ಮಾಡ್ಬೋದು ಅಂತ. ಲೈಕ್ ದೀಪಕ್ ಸರ್ ಸೆಟ್ ಚಿತ್ರದುರ್ಗ ನಾವು ಇಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದೀವಿ ಅಂತ. ಇಟ್ ಈಸ್ ಈವನ್ ಬೆಟರ್ ದೆನ್ ಟೆಕ್ಸಸ್. ಲೈಕ್ ಹೌ ಸರ್ ಪ್ರಾಮಿಸ್ ಮೀ, ನಾವು ಟೆಕ್ಸಸ್ ಹೋಗ್ತಾ ಇದ್ದೀವಿ ಶೂಟ್ಗೆ, ಬಟ್ ಸರ್ ಟುಕ್ ಮಿ ಟು ಚಿತ್ರದುರ್ಗ. ಬಟ್ ಐ ಥಿಂಕ್ ಇಟ್ ಈಸ್ ಅ ವೆರಿ ಬ್ಯೂಟಿಫುಲ್ ಟೀಮ್. ಆಲ್ಸೋ ಟೀಮ್ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮಿಲಿಂದ್ ಹೇಳ್ತಾರೆ ಟೂ ಮೆನಿ ಅಪ್ಸ್ ಆ್ಯಂಡ್ ಡೌನ್ಸ್, ಬಟ್ ನಾನು ನಂಬ್ತೀನಿ ದಟ್
ಎಲ್ಲದಕ್ಕೂ ಒಂದು ಒಳ್ಳೆ ಟೈಮ್ ಇದೆ ಆ್ಯಂಡ್ ನಮ್ಮ ಟೈಮ್ Feb 7th ಆ್ಯಂಡ್ ಐ ಬಿಲೀವ್ ದಟ್ ದೇರ್ ವಾಸ್ ಅ ರೀಸನ್ ವೈ ದೇರ್ ವಾಸ್ ಅ ಡಿಲೇ ಬಿಕಾಸ್ ಅಷ್ಟು ಟೈಮಲ್ಲಿ ನಮ್ದು ಏನೇ ಎಫರ್ಟ್ಸ್ ಹಾಕ್ಬೋದು ಸಿನಿಮಾ ಟು ಬೆಟರ್ ದ ಸಿನಿಮಾ ಅದೆಲ್ಲ ಈ ಟೈಮ್ ನಾವು ಎಲ್ಲರೂ ಯೂಸ್ ಮಾಡಿ ಒಂದು ಒಳ್ಳೆ ಪ್ರಾಡಕ್ಟ್ನ ಒಳ್ಳೆ ಸಿನಿಮಾನ ಆಚೆ ತಗೊಂಡು ಬರ್ತಾ ಇದ್ದೀವಿ ಆನ್ ದ 7th of February. ಸೊ ಎಲ್ಲರೂ ಬಂದು ನೋಡಿ ಬಿಕಾಸ್ ಇದೊಂದು ಚಿಕ್ಕ ಸಿನಿಮಾ, ಹೊಸ ಟೀಮ್, ಎಲ್ಲರೂ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ಆ್ಯಸ್ ಅ ಇಂಡಸ್ಟ್ರಿ ಆ್ಯಂಡ್ ಟು ಸಪೋರ್ಟ್ ಕನ್ನಡ ಸಿನಿಮಾ ಎಲ್ಲರೂ ಬಂದು ಅನ್ಲಾಕ್ ರಾಘವ ನೋಡಿ ಅಂತ. ಆ್ಯಂಡ್ ಅಫ್ಕೋರ್ಸ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದೀಪಕ್ ಸರ್ ಫಾರ್ ಗಿವಿಂಗ್ ಮೀ ದಿಸ್ ಚಾನ್ಸ್. ಮಿಲಂದ್ ಅವರು ತುಂಬ ಸಪೋರ್ಟಿವ್ ಆಗಿದೆ. ಹಿ ಈಸ್ ದ ಮೋಸ್ಟ್ ಜೆಂಟಲ್ ಆ್ಯಕ್ಟರ್. ತುಂಬ ಮೂಡ್ಸ್ ನೋಡಿದ್ದೀರಾ ಟೀಸರಲ್ಲಿ, ಬಟ್ ಆ್ಯಸ್ ಅ ಪರ್ಸನ್ ತುಂಬ ಜೆಂಟಲ್ ಆಗಿದೆ, ವೆರಿ ಅಂಡರ್ಸ್ಟ್ಯಾಂಡಿಂಗ್. ಆ್ಯಂಡ್ ಐ ಥಿಂಕ್ ಆಸ್ ಅ ಕೋ ಆ್ಯಕ್ಟರ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಸಮ್ ಒನ್ ಹೂ ಇಸ್ ವೆರಿ ಅಂಡರ್ಸ್ಟ್ಯಾಂಡಿಂಗ್. ಆ್ಯಂಡ್ ಅಫ್ಕೋರ್ಸ್ ಮಂಜುನಾಥ್ ಸರ್ ಅವರು ಹೇಳಬೇಕಂದ್ರೆ ಹೀ ಈಸ್ ಆಲ್ಮೋಸ್ಟ್ ಲೈಕ್ ಅ ಫಾದರ್ ಫಿಗರ್. ಇದು ಇಟ್ ವುಡ್ ಬಿ ರಾಂಗ್ ಟು ಸೇ ಇಟ್ ಇನ್ ಎನಿ ಅದರ್ ಕಾಂಟೆಕ್ಸ್ಟ್, ಬಟ್ ಈ ಒಂದು ಸಿನಿಮಾದಲ್ಲಿ ಸರ್ ಹ್ಯಾಸ್ ಗಿವನ್ ಮೀ ಸೋ ಮಚ್ ಅಶ್ಯೂರಿಟಿ. ತುಂಬ ಗ್ಯಾಪ್ ಇತ್ತು, ಬಟ್ ಸರ್ ದಿನ ಲೈಕ್ ಒನ್ಸ್ ಇನ್ 2 weeks ಫೋನ್ ಮಾಡ್ತಾರೆ. ಆ ಒಂದು ಅಶ್ಯೂರೆನ್ಸ್ ಕೊಡ್ತಾರೆ, ಲೈಕ್ ಸಿನಿಮಾ ಬರುತ್ತೆ, ಚೆನ್ನಾಗಿ ಆಗುತ್ತೆ, ಬೇಜಾರು ಮಾಡ್ಕೋಬೇಡಿ. ಆ ಒಂದು ಅಶ್ಯೂರೆನ್ಸ್ ಆಸ್ ಅನ್ ಆ್ಯಕ್ಟರ್ ತುಂಬ ಇಂಪಾರ್ಟೆಂಟ್ ಇದೆ. ಬಿಕಾಸ್ ನಾವು ತುಂಬ ಸಿನಿಮಾಸ್ ಮಾಡ್ತೀವಿ, ಬಟ್ ಆ ಒಂದು ರಿಲೀಸ್ ಡೇಟ್ ಟು ಸಿ ಫಾರ್ ದ ಫಿಲ್ಮ್ ಟು ಸಿ ದ ಡೇ, ಒಂದು ರಿಲೀಸ್ ಡೇಟ್ ನೋಡುವಾಗ ಐ ಥಿಂಕ್ ದಟ್ ಈಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್. ಆ್ಯಂಡ್ ಐ ಥಿಂಕ್ ಆ ಒಂದು ನಂಬಿಕೆ ಮೇಲೆ ವಿ ಹ್ಯಾವ್ ಸ್ಟೇಡ್ ಟುಗೆದರ್ ಆಸ್ ಅ ಟೀಮ್. ಆ್ಯಂಡ್ ಐ ಥಿಂಕ್ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ ಟೀಮ್ ಆಫ್ ಅನ್ಲಾಕ್ ರಾಘವ. ಆ್ಯಂಡ್ ಅಫ್ಕೋರ್ಸ್ ಟೆಕ್ನಿಕಲ್ ಟೀಮ್ ಬಗ್ಗೆ ಹೇಳಬೇಕಂದ್ರೆ ಲವಿತ್ ಸರ್, ಅಫ್ಕೋರ್ಸ್ ವಿಜುವಲ್ಸ್ ನೋಡಿದ್ದೀರಾ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲವಿತ್ ಸರ್ ಜೊತೆ ವರ್ಕ್ ಮಾಡೋಕ್ಕೆ ತುಂಬಾನೇ ಇಟ್ ಈಸ್ ಅ ವೆರಿ ಫನ್ experience. And of course Satya sir script ಬರ್ದಿದ್ದಾರೆ. I think Satya sir the taste ನೇ ಬೇರೆ, because of course he's a national award winning director, but ಅವ್ರದ್ದು ಒಂದು ಟೇಸ್ಟ್ ಬೇರೆ ಇದೆ ಈ ಸಿನಿಮಾದಲ್ಲಿ. and I think that brings out a different side to his creativity. and of course ಅನೂಪ್ ಸೀಲನ್ ಸರ್ ಮ್ಯೂಸಿಕ್ ಮಾಡಿದ್ದಾರೆ. ನನ್ನ ಹುಡುಗಿ is one of my favorite songs. ನನ್ಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಎಸ್, ಸೊ ನಾವು February 7th ಬರ್ತಾ ಇದ್ದೀವಿ. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಆಲ್ಮೋಸ್ಟ್ ಒಂದು 2 hours ಉಲ್ಟಾ ಇದಾಗಿದ್ರು. ಯಾಕಂದರೆ ಅದು ಮಲ್ಟಿಪಲ್ ಶಾರ್ಟ್ಸ್ ಅಲ್ಲ, ಶಾರ್ಟ್ಸ್ ಚೇಂಜಸ್ಸು, ಅದು ಮತ್ತೆ ಅದು ಕೆಳಗಡೆ ಇಳಿಸಿದ್ರೆ ಮತ್ತೆ ರೀಪ್ರೋಸೆಸ್ ಭಾಳ ಕಷ್ಟ, ಅದು ಕರೆಕ್ಟ್ ಅದೇ ಪೊಸಿಷನ್ ನಿಲ್ಲಿಸ್ಬೇಕು ಅಂತ. ಸೊ ಶಾರ್ಟ್ ಬ್ರೇಕಲ್ಲೆಲ್ಲ ಅದೇ ಒಂದು ಸಪೋರ್ಟಿವ್ ಆಗಿ ಹಿಂಗೆ ಇಟ್ಕೊತಾ ಇದ್ರು, ಬಟ್ ಸ್ಟಿಲ್ ಅದು ಉಲ್ಟಾ ಇರಬೇಕಲ್ಲ. ಅದನ್ನು ಹೇಳೋದಲ್ಲ, ಅಂದರೆ ಅವ್ರು ಸಪೋರ್ಟ್ ಇಲ್ಲ ಅಂದರೆ ನಾವು ಆ ವಿಷನ್, ಡೈರೆಕ್ಟ್ರು ಏನೇ ವಿಷನ್ ಅನ್ಕೊಬೋದು, ಬಟ್ ಆರ್ಟಿಸ್ಟ್ ಅದಕ್ಕೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ನಾವು ಎಕ್ಸಿಕ್ಯೂಟ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಡೈರೆಕ್ಟರ್ ಸರಿಗೊಂದು ಆಸೆ ಇರುತ್ತಲ್ವಾ, ಅವ್ರು ಸೂಪರ್ ಆಗಿ ಕಾಣ್ತಾರೆ ಸರ್. ನೀವು ಸಿನಿಮಾದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಅವ್ರದ್ದೊಂದು ಗೆಟಪ್ಪೇ ಚೇಂಜ್ ಇದೆ. ಅವರು ನಿಮಗೆ ಇಬ್ಬರು ಇದರಲ್ಲಿ ಒಂದು ಹೊಸ ಥರ ಕಾಣಿಸ್ತಾರೆ ಸರ್. ಒಂದು ಶೋಭರಾಜ್ ಸರ್, ಆಮೇಲೆ ಸಾಧು ಸರ್. ನೀವು ಇಲ್ಲಿ ತನಕ ನೋಡಿರೋ ಸಾಧು ಸರ್ ಒಂದಾದರೆ, ಇಲ್ಲಿ ಒಂದು ಬೇರೆ ಥರನೇ ಅವ್ರನ್ನ ಒಂದು ಬೇರೆ ಅದು ಔಟ್ಫಿಟ್ ವೈಸಲ್ಲಿ ಇರ್ಬೋದು, ಅವ್ರ ಕ್ಯಾರೆಕ್ಟರ್ ವೈಸಲ್ಲಿ ಇರ್ಬೋದು, ಒಂದು ಬೇರೆ ಥರ ಪ್ರೆಸೆಂಟ್ ಆಗಿದ್ದಾರೆ. ಇವನ್ ವಿತ್ ಶೋಭರಾಜ್ ಸರ್ ಅಂದರೆ ನಿಮಗೆ ಅದು ಒಂದು ಎಸ್ಪೆಷಲಿ ಸೆಕೆಂಡ್ ಹಾಫಲ್ಲಿ ಶೋಭರಾಜ್ ಸರ್ ಆ್ಯಂಡ್ ಸಾಧು ಸರ್ ಸೆಕೆಂಡ್ ಹಾಫಲ್ಲಿ ಒಂದು ಬೇರೆ ಥರ, ಅಂದರೆ ಇಲ್ಲಿ ತನಕ ನೋಡಿಲ್ದೇ ಇರೋ ಇಬ್ಬರು ವ್ಯಕ್ತಿಗಳು ನೀವು ಕಾಣಿಸ್ತಾರೆ. ಅದರಲ್ಲಿ ಒಂದು ಅಟೆಂಪ್ಟ್ ಮಾಡಿದ್ದೆ. ಅದೊಂಚೂರು ಕಥೆಲಿ ಬ್ಲೆಂಡ್ ಆಗಿದೆ ಸರ್. ಅಂದರೆ ಅದು ಕಥೆಯಲ್ಲೇ ಅದು ಬರುತ್ತೆ, ಯಾಕೆ ಉಲ್ಟಾ ಅವರು ಎಲ್ಲ ಹಾಕಿದ್ದಾರೆ ಅಂತ. ಅದೇ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಇದುವರೆಗೂ ನಾನು ಏನು ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಎಲ್ಲ ಮಾತಾಡಿದ್ದಾರೆ, ಆದ್ರೂ ನಿರ್ಮಾಪಕನಾಗಿ ಮಾತಾಡ್ತೀನಿ. ಇದು ನನ್ನ 4ನೇ ಸಿನಿಮಾ. ಇದು ಉದ್ಘರ್ಷ, ವೀಕೆಂಡ್, ಮ್ಯಾನ್ ಆಫ್ ದ ಮ್ಯಾಚ್, ಅನ್ಲಾಕ್ ರಾಘವ ಪಿಕ್ಚರ್ ಮಾಡಬೇಕಾದ್ರೆ ಅದು ಮಾಡಬೇಕು ಅಂತ ಡಿಸಿಷನ್ ತೊಗೊಂಡಾಗ ಅದು ಬೇರೆ ಥರನೇ ಏನೇನೋ ಮನಸ್ಸಲ್ಲಿ ಇಟ್ಕೊಂಡು ಕನಸನ್ನು ಇಟ್ಕೊಂಡು ಶುರು ಮಾಡ್ಕೊಂಡು ಫುಲ್ ಅದನ್ನು ಅದು
ಆದರೆ ಯಾವುದೇ ಒಂದು ಚಿತ್ರನ ಹೊಂದ್ಕೊಂಡಂಗೆ ಒಂದು 6 ತಿಂಗಳಲ್ಲಿ ಮುಗಿಸಿ ರಿಲೀಸ್ ಮಾಡ್ಬಿಡ್ತೀವಿ, ಇಲ್ಲ ಇಮ್ಮಿಡಿಯೇಟಾಗಿ ಮುಗಿಸ್ಬಿಡ್ತೀವಿ, ಅದಾಗಲ್ಲ ಅದನ್ನ. ಯಾಕಂದರೆ ಸಿನಿಮಾ ಮಾಡಿದ ಮೇಲೆ ಅಪ್ ಟು ಸ್ಯಾಟಿಸ್ಫ್ಯಾಕ್ಷನ್ವರೆಗೂ ಆ ಪ್ರೆಸೆಂಟೇಷನ್ ಬರಬೇಕು ಅದನ್ನು. ಅದರಲ್ಲಿ ಎಷ್ಟು ಜನ ಟೆಕ್ನಿಷಿಯನ್ಸ್ ಇರ್ತಾರೆ, ನಿರ್ದೇಶಕರು ಇರ್ತಾರೆ, ರೈಟರ್ ಇರ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ ಇರ್ತಾರೆ, ಎಡಿಟಿಂಗ್ ಇರುತ್ತೆ, ಪ್ರತಿಯೊಂದು DOP ಕೆಲಸ ಇರುತ್ತೆ, ಪ್ರತಿಯೊಂದು ಕೌಂಟ್ ಆಗುತ್ತೆ. ನಮಗೆ ಒಂದು ಮೂವಿ ಮಾಡಬೇಕಾದ್ರೆ ನಮಗೆ ಒಂದು ಆರ್ಟಿಸ್ಟ್ದು ನಮಗೆ ಏನಾದ್ರು ಅವತ್ತು ಮಳೆ ಬರ್ತಾ ಇತ್ತು. ನಮ್ಮ ಸುಮಾರು ಸತಿ ನಮ್ಮ ಸಿನಿಮಾದಲ್ಲಿ ಮಳೆ ಬಂದು ನಮ್ಗೆ ಡೀಲ್ ಆಗಿದೆ. ಚಿತ್ರದುರ್ಗದಲ್ಲಿ ಮಳೆ ಬಂತು, 1 ತಿಂಗಳು ಎಗರ್ಕೊಂಡು ಅಲ್ಲೇ ಹೋಯ್ತು ಅದನ್ನು. ಅದು ಸಿನಿಮಾ ನಾವಿಲ್ಲಿ ಬೆಂಗಳೂರಲ್ಲಿ ಶೂಟ್ ಮಾಡ್ಬೇಕಾದ್ರೆ ಒಂದು ಸದಸ್ಯರೆಲ್ಲ ಫುಲ್ ದೊಡ್ಡ ಟೀಮ್ ಇಟ್ಕೊಂಡಾಗ ನಮ್ಗೆ ಸಮಸ್ಯೆ ಆಗ್ಬಿಡುತ್ತೆ ನಮಗೆ. ಅದನ್ನು ಒಂದು ಸರ್ತಿ ಏನು ಮಳೆ ಬಂತು, ಸದಸ್ಯರದು 1.5-2 ತಿಂಗಳು ಟೈಮಿಗೆ ಕರ್ಕೊಂಡು ಹೋಯ್ತು ಅದನ್ನು. ಅದು ಆಮೇಲೆ ಡಬ್ಬಿಂಗ್ ಟೈಮಲ್ಲಿ ನಮಗೆ ಸದಸ್ಯರು ಸಿಗ್ತಾರೆ, ಎಲೆಕ್ಷನ್ ಅನೌನ್ಸ್ ಆಯ್ತು ಆ ಟೈಮಲ್ಲಿ, ಅವರು 2 ತಿಂಗಳು ಸಿಗಲಿಲ್ಲ. ಈ ಥರದ್ದೆಲ್ಲ ವಿಚಾರ ಇರುತ್ತೆ. ಆಮೇಲೆ ಪ್ರತಿಯೊಬ್ಬ ಟೆಕ್ನಿಷಿಯನ್ನ ಹಿಡ್ಕೊಂಡು ನಾನು ಕರೆಕ್ಟಾಗಿ ಪ್ರಾಪರಾಗಿ ಬರ್ತೀನಿ ಅಂತಂದಾಗ ಅದು ಟೈಮ್ ಪ್ರೊಸೆಸ್. ಅದನ್ನ ಎಲ್ಲರೂ ಇಂಡಿವಿಜುವಲ್ ಆಗಿ ಅವ್ರದ್ದೇ ಫ್ರೀ ಸಿಗಬೇಕು, ಅದನ್ನು ಬೇರೆ ವರ್ಕ್ ಮಾಡ್ತಿರ್ತಾರೆ ಬಿಟ್ಕೊಂಡು ನಮ್ಮ ಕೆಲಸಕ್ಕೆ ಬರಬೇಕು. ಆಮೇಲೆ ಸಿನಿಮಾ ಎಲ್ಲ ಮಾಡಿದ್ಮೇಲೆ ಲಾಸ್ಟ್ ನಾವು ನೋಡಿದಾಗ ಒಂದು ಸರ್ತಿ ಇನ್ನೇನೋ ಬೇಕು, ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ಮತ್ತು ಇನ್ನೊಬ್ಬ ಎಡಿಟರ್ನ ಕರ್ಕೊಂಡು ಇನ್ನೊಂದು ಸ್ವಲ್ಪ ವರ್ಕ್ ಮಾಡಿದಾಗ, ಸೊ ಮೊನ್ನೆ ನಾವು ನೋಡಿದಾಗ ಅದನ್ನು ನಮ್ಮ ಜನ ತೃಪ್ತಿ ಆಯಿತು, ಭಾಳ ಚೆನ್ನಾಗಿ ಬಂದಿದೆ ಅಂತೇಳಿ. ಸೊ ಇಮ್ಮಿಡಿಯೇಟ್ ಆಗಿ ನಾವು ರಿಲೀಸಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅದನ್ನು. ಚಿತ್ರ ಚೆನ್ನಾಗಿ ಬಂದಿದೆ ಭಾಳ. ಇದ್ರ ಒಳಗಡೆ ನಾವು ಒಂದು ಸರ್ತಿ ಸಾಂಗಲ್ಲಿ ಶೂಟಿಂಗಿಗೆ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾವು ಇಲ್ಲ ಹೊರಗಡೆ ಬ್ಯಾಂಕಾಕ್ ಹೋಗೋಣ, ದುಬೈ ಹೋಗೋಣ, ಹಿಂಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ. ಎಸ್ಪೆಷಲಿ ಈ ಸಾಂಗಲ್ಲೇ, ಈ ಸಾಂಗಿಗೆ ನಾವು ಹೊರಗಡೆ ಹೋಗ್ಲೇಬೇಕು, ಆ ಸಾಂಗ್ ಭಾಳ ಚೆನ್ನಾಗಿದೆ. ಇನ್ನೊಂದು ರಾಘವ ಇದೆ, ಅದನ್ನು ಅಲ್ಲೇ ತೆಗಿಬೇಕು ಅಂತ ಅಂದ್ಕೊಂಡ್ವಿ. ಇಲ್ಲ ಬೇಡ ನಮ್ಮದು ನೇಟಿವಿಟಿ ಕೊಡೋಣ ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ ಚಿತ್ರದುರ್ಗ. ಇದರಲ್ಲಿ ಬಹುಶಃ ಅನ್ಸುತ್ತೆ ನಿಮಗೆ, ಇದನ್ನು ನಾವು ಹೇಳೋವರೆಗೂ ನಿಮ್ಗೆ ಗೊತ್ತಾಗತ್ತೋ, ಫ್ಯಾನ್ ಇಲ್ಲ ಅಂದರೆ ನೀವು ಚಿತ್ರದುರ್ಗ ಅಂದ್ಕೊಳ್ಳಲ್ಲ. ಅದನ್ನಲ್ಲಿ ಭಾಳ ಚೆನ್ನಾಗಿ ಬಂದಿದೆ. ನೀವು ಇದು ಸ್ಕ್ರೀನ್ ಇನ್ನೂ ಸ್ವಲ್ಪ ಕ್ಲಾರಿಟಿ ಇಲ್ಲ, ಕ್ಲಾರಿಟಿ ಇರೋದ್ರಿಂದ ನೋಡಿ ಭಾಳ ಬ್ಯೂಟಿಫುಲ್ ಕಾಣುತ್ತೆ. ಅದನ್ನು ರಾಘವನು ಚಿತ್ರದಲ್ಲಿ ಶೂಟ್ ಆಗಿದೆ. ಇನ್ನೂ ಒಂದು ಸಾಂಗ್ ಇದೆ, ಅದು ಇಲ್ಲೇ ಶೂಟ್ ಮಾಡಿದ್ದೀವಿ. ನಮ್ಮ ನೇಟಿವಿಟಿನ ಕಟ್ಕೊಟ್ಟಿದ್ದೀವಿ ಕಂಪ್ಲೀಟಾಗಿ. ಒಂದು ಹಳ್ಳಿ ಕಡೆ ಒಂದು ವಾತಾವರಣ, ಅಲ್ಲೊಂದು ಬಾಲ್ಯದಲ್ಲಿ ಒಂದು ಸ್ನೇಹ, ಒಂದು ಪ್ರೀತಿ, ಅದು ಬೆಳ್ಕೊಂಬಂದು ಕೊನೆಗೆ ಏನಾಗುತ್ತೆ, ಇದು ಒಂದು ಬೇರೆ ಥರ ಜಾನರಲ್ಲಿದೆ. ಚೆನ್ನಾಗಿದೆ, ರಾಮ್ ಕಾಮ್ ಸಬ್ಜೆಕ್ಟ್ ಇದೆ. ಅದು ಎಲ್ಲ ಚೆನ್ನಾಗಿ ಬಂದಿದೆ. ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ಗಳ ಒಂದು ಸಹಕಾರದಿಂದ ಈಗ ಒಂದು ತೃಪ್ತಿದಾಯಕವಾಗಿ ನಿಂತ್ಕೊಂಡಿದೆ. ಈಗ ನಾನು ನಿಮ್ಮ ಎದುರಿಗೆ ನಾನು ಧೈರ್ಯವಾಗಿ ಹೇಳ್ಬೋದು, ನನಗೆ ತೃಪ್ತಿಯಾಗಿದೆ ಅಂತ ಅನಿಸಿದ ಮೇಲೆ ನಾನು ನಿಮಗೆ ಧೈರ್ಯವಾಗಿ ಹೇಳ್ತೀನಿ, ನಿಮಗೂ ತೃಪ್ತಿ ಆಗುತ್ತೆ. ನೀವೆಲ್ಲ ಬಂದು ಸಿನಿಮಾ ನೋಡಿ ಹರಿಸಿ. ಒಂದು ನಮ್ಮ ಕನ್ನಡ ಸಿನಿಮಾದಲ್ಲಿ ಇವತ್ತು ಕಷ್ಟ ಆಗ್ತಾಯಿದೆ. ನಾವು ಹೊರಗಡೆಯಿಂದ ಬರೋ ಸಿನಿಮಾಗಳನ್ನ ಭಾಳ ನೋಡ್ತೀವಿ, ಬಹುಶಃ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಅದು ಮಲಯಾಳಂ ಪಿಕ್ಚರ್ ಭಾಳ ಚೆನ್ನಾಗಿ ಬರುತ್ತೆ, ತೆಲುಗು ಪಿಕ್ಚರ್ಸ್ ಚೆನ್ನಾಗಿ ಬರುತ್ತೆ, ಹಿಂದಿ ಚೆನ್ನಾಗಿ ಬರುತ್ತೆ. ನಮ್ಮ ಕನ್ನಡ ಪಿಕ್ಚರ್ ಅಂತ ನಮ್ಗೆ ಇಷ್ಟನೇ ಆಗಲ್ಲ. ಈಗೆಲ್ಲ ಇರುತ್ತೆ, ಅದನ್ನ ಅಟ್ಲೀಸ್ಟ್ ಬಂದು ನೋಡ್ಬೇಕಲ್ಲ. ಅದು ನಮ್ಮ ಕನ್ನಡ ಪಿಕ್ಚರ್ಸ್ ಎಷ್ಟು ಒಂದು ಸಿನಿಮಾನ ಕಟ್ಕೊಡ್ಬೇಕಾದ್ರೆ ಹಿಂದ್ಗಡೆ ಎಷ್ಟು ಪರಿಶ್ರಮ ಇರುತ್ತೆ, ಅವ್ರದ್ದೊಂದು ಸಮಯ, ಹಣ, ಅವ್ರದ್ದೊಂದು ಪರಿಶ್ರಮ ಎಲ್ಲದೂ ಕೌಂಟ್ ಆಗುತ್ತೆ. ಅದು ಒಂದು ಬಂದು ನೋಡೋಣ, ಒಂದು ಅವ್ರಿಗೊಂದು ಎನ್ಕರೇಜ್ ಮಾಡೋಣ ಅನ್ನೋ ಒಂದು ಮನೋಭಾವನೆಯಿಂದ ಬರಬೇಕಾಗುತ್ತೆ. ಪ್ಲಸ್ ನಾವು ಈಗ ಎಲ್ಲರಿಗೂ ಒಂದು ಮನೆಗೂ ತಲುಪಿಸೋ ಒಂದು ಜಾಗೃತಿಯನ್ನು ಮಾಡ್ತಾ ಇದ್ದೀವಿ. ಸಿನಿಮಾದಲ್ಲಿ ಚೆನ್ನಾಗಿ ಬಂದಿದೆ, ಬನ್ನಿ ಅಂತ ಅಂದ್ಬಿಟ್ಟು ಒಂದು ಪಬ್ಲಿಸಿಟಿ, ಇನ್ನೊಂದು ವಿಚಾರಕ್ಕೆ ಭಾಳ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೆ ನಿಮ್ಮಗಳ ಸಹಕಾರ ಮುಖ್ಯ ನನಗೆ. ನಿಮ್ಮಗಳ ಸಹಕಾರದಿಂದ ನಾನು ಪ್ರತಿಯೊಬ್ಬರಿಗೂ ರೀಚ್ ಆಗಿಬಿಟ್ಟು ಈ ಸಿನಿಮಾ ರಿಲೀಸ್ ಟೈಮಲ್ಲಿ ಎಲ್ಲರೂ ವಾಲಂಟಿಯರಾಗಿ ಏನೋ ಒಂದು ಸಿನಿಮಾ ಬಂದಿದೆ ಕನ್ನಡದಲ್ಲಿ ನೋಡೋಣ, ಒಂದು ಇಲ್ಲಿ ಬೆಳೀತಿರ್ತಕ್ಕಂಥ ಒಂದು ಆರ್ಟಿಸ್ಟ್ಗಳಿಗೆ ಒಂದು ಅವಕಾಶನ, ಒಂದು ವೇದಿಕೆನ ಕಲ್ಪಿಸ್ಕೊಡೋಣ ಅಂತ ಅಂದ್ಬಿಟ್ಟು ಒಳ್ಳೆ ಮನಸ್ಸಿಂದ ಬರೋದಕ್ಕೆ ನಿಮ್ಮಗಳ ಸಹಕಾರ ಮುಖ್ಯ. ನಿಮ್ಗಳ ಸಹಕಾರ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಟಿವಿ ಮಾಧ್ಯಮ ಇದೆಯಲ್ಲ ಸರ್, ಪತ್ರಿಕಾ ಮಾಧ್ಯಮ ಇದೆ, ಟಿವಿ ಮಾಧ್ಯಮ ಇದೆ. ನಾವು ಮನೆಗೆ ಮೊದಲು ನಮ್ಮಲ್ಲಿ ಊರ ಕಡೆ ಎಲ್ಲ ಜಡ್ಗ ಗಾಡಿಯಲ್ಲಿ ಹೋಗ್ಬಿಟ್ಟು ಪಾಂಪ್ಲೆಟ್ಸ್ ಕೊಡ್ತಾ ಇದ್ವಿ ಊರೊಳಗೆಲ್ಲ. ಬಟ್ ಈಗ ಆ ಥರದ್ದು ಇಲ್ಲ. ಈಗ ಇಲ್ಲ ಸರ್, ಅದನ್ನ ನಾವೇ ಅದೊಂದು ಕಲಿಸ್ಕೊಟ್ಟು ಅದೊಂದು ವಿದ್ಯೆ, ಅದಂಗೆ ಆಗೋದಿಲ್ಲ. ಅದು ಯಾರೋ ಒಬ್ಬ ಹಾಲು ಯಾರೋ 10 ಮನೆ ಕೊಡ್ತಾನೆ ಅಂದರೆ ಇನ್ನು ಮಿಕ್ಕಿದವ್ರು ಬರ್ಬೋದು, ಆ ಥರ ಆಗೋದಿಲ್ಲ. ಅದೇ ಅವನು ಮಾತಾಡೋ ಥರ ಹೇಳಿ ಸರ್, ನಾವು ಐಡಿಯಾ ಕೊಡಿ ಸರ್, ಅದನ್ನು ಮಾಡ್ತೀವಿ ಸರ್. ಒಂದು ಹೊಸ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೀವಿ ನಾವು. ನನಗೆ ಅಂದರೆ ಜನಗಳಿಗೆ ತಲುಪಬೇಕು. ಬಟ್ ಫಸ್ಟ್ ಏನು ನಾವು ಶುಕ್ರವಾರ ಅಂತ ರಿಲೀಸ್ ಮಾಡ್ತೀವಿ, ಒಂದು ಇಷ್ಟ ಆಯಿತು ಜನಗಳಿಗೆ ಅಂತ ಒಂದು ಅಭಿಪ್ರಾಯ ಆಚೆ ಬಂತು ಅಂತಂದರೆ, ಚೆನ್ನಾಗಿದೆ ಮೂವಿ ಅಂತ ಮೇಯ್ನ್ ಫಸ್ಟ್ ಬರೋದೇ ಹೆಂಗಸರು ಬಾಯಿಂದ. ಅದು ಬಂತು ಅಂತಂದರೆ ನೆಕ್ಸ್ಟ್ ಡೇ ಆ್ಯಕ್ಚುಲಿ ಮನೆಯಿಂದ ಆಚೆ ಬರ್ತಾರೆ. ಎಲ್ಲರಿಗೂ ಇವತ್ತು ಎಂಟರ್ಟೈನ್ಮೆಂಟ್ ಅನ್ನೋದು ಅವಶ್ಯಕತೆ. ಈಗ ನಮ್ಮ ಮನೆಯಲ್ಲೇ ತಗೊಳ್ಳಿ, ಇನ್ನು ಯಾರ ಮನೆಯಲ್ಲೇ ತಗೊಳ್ಳಿ, ನಾವೇನೇ ಟಿವಿ ಮುಂದೆ ಕೂತ್ಕೊಂಡ್ರು ಯಪ್ಪ ಈ ಮನೆ ಸಾಕಾಬಿಡಿದ ಅಂದ್ರು ಆಚೆ ಹೋಗ್ಬೇಕು ಅಂತ ಕಾಯ್ತಾ ಇರ್ತೀವಿ. ಆಚೆ ಎಲ್ಲಿಗೆ ಹೋಗ್ತಾರೆ? ಅದು ಎಂಟರ್ಟೈನ್ಮೆಂಟ್ ಬೇಕು. 1-2 ಅವರ್, 2 ಅವರ್ಸ್ ಕೂತ್ಕೊಂಡು ಮೂವಿ ಮಾಡೋವಂಥ ಒಂದು ಅವಕಾಶ ಸಿಕ್ತು ಅಂತಂದರೆ ಖುಷಿ ಆಗುತ್ತೆ. ಅದನ್ನು ಒಂದು ಒಳ್ಳೆ ಸಿನಿಮಾ ಇದೆ ಅಂತ ಒಂದು ಹೆಸರು ಬಂದರೆ, ಒಂದು ಜನಗಳ ಅಭಿಪ್ರಾಯ ಬಂತು ಅಂದರೆ ಈ ಮೂವಿ ನೋಡೋಣ ಚೆನ್ನಾಗಿದೆ ಅಂತ ಬರ್ತಾರೆ. ಆ ಥರ ಬಂದು ನೋಡೋ ಥರ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಅದಕ್ಕೆ ನಿಮ್ಮಗಳ ಸಪೋರ್ಟ್ ಬೇಕು. ಎಲ್ಲ ಜನಗಳು ಬಂದು ನೋಡಿ ಹರಿಸಿದ್ರೆ ಇನ್ನು ಮುಂದಕ್ಕೆ ಇನ್ನೂ ಒಳ್ಳೆ ಬೆಳವಣಿಗೆ ಆಗುತ್ತೆ ಅಂತ ನಾನು
ಮಂಡ್ಯದಲ್ಲಿ ಹಾಂ ಸರ್. ಖಂಡಿತವಾಗ್ಲೂ ಸರ್, ಖಂಡಿತವಾಗ್ಲೂ ಸರ್. ನಮ್ಮ ಮಾರ್ಕೆಟಿಂಗ್ ಹೆಡ್ ಸುನಿಲ್ ಮಾನೆಯವರು ಇದ್ದಾರೆ, ಮತ್ತು ನಮ್ಮ ಇದನ್ನ ನೋಡ್ಕೊಂತಿರೋದು ಮತ್ತು ಪ್ರಶಾಂತ್ ಬಾಗೂರವ್ರು ಇದ್ದಾರೆ. ಇನ್ನು ಇವರೆಲ್ಲ ಒಂದು ಸಹವರ್ತನೆ ಸಹಯೋಗದೊಂದಿಗೆ ನೀವು ಹೇಳಿರೋ ಪಾಯಿಂಟನ್ನು ಆ್ಯಕ್ಚುಲಿ ತೊಗೊಳ್ತೀವಿ ಅದನ್ನು. ಅದು ಈ ಮಂಡ್ಯದಲ್ಲಿ 20 ತಾರೀಕಿಂದ ಶುರುವಾಗ್ತಾ ಇದೆ. ಅಲ್ಲಿ ಮತ್ತು ಮೈಸೂರಲ್ಲಿ ಒಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ದಾರೆ. ಅಲ್ಲಿ ಎಲ್ಲಿ ಸಾಧ್ಯವಾಗುತ್ತೆ ನಮ್ಮ ಈ ಒಂದು ಏನು 1.5 ತಿಂಗಳು ನಾವು ಎಫರ್ಟ್ ಹಾಕ್ತೀವಿ. ಹೌದು ಹೌದು ಹೌದು. ಆ ಮೊದಲನೇ 1 ವಾರ ಉಳ್ಕೊ ಅಂತಂದ್ರೆ ಮುಂದಿನ ವಾರ ಕಂಟಿನ್ಯೂ ಅಂತಂದ್ರೆ ಒಂದು ಜೀವ ಬಂದಂಗೆ. ಇಲ್ಲ ಸರ್, ನಾವು ಅಪ್ ಟು ಹುಬ್ಬಳ್ಳಿವರೆಗೂ ಮೂವ್ ಆಗ್ತೀವಿ ಸರ್ ನಮಗೆ. ಓಕೆ ಓಕೆ. ಖಂಡಿತ ಸರ್, ಖಂಡಿತ ಸರ್. ಈ ಡೈರೆಕ್ಟ್ರಿಗೂ ನಮಗೂ ಅದೇ ಬಂಡವಾಳ ಈಗ ಅದನ್ನು. ಅದು ಚೆನ್ನಾಗಿದ್ದಾರೆ, ಚೆನ್ನಾಗಿ ಬಂದಿದೆ ಚಿತ್ರದಲ್ಲಿ ಚೆನ್ನಾಗಿ ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ ಅದನ್ನು. ಅದೊಂದು ಎಲ್ಲರಿಗೂ ರೀಚ್ ಆಗಲಿ ಅನ್ನೋ ಉದ್ದೇಶನೇ ನಮಗೆ ಅದನ್ನು. ಅದು ನೀವು ಹೇಳಿದ್ದು ನಾನು ಖಂಡಿತ ಕನ್ಸಿಡರ್ ಮಾಡ್ತೀನಿ ಸರ್ ಅದನ್ನು. ನಮ್ಮ ಟೀಮರ್ ಜೊತೆ ಕೂತ್ಕೊಂಡು ಮಾತಾಡ್ಬಿಟ್ಟು. ಇಲ್ಲ ಸರ್, ಇಲ್ಲ 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 ಇಲ್ಲ, ಮೂವ್ ಆಗ್ತೀವಿ ಸರ್. ಅವ್ರ ಸಜೆಷನ್ ಭಾಳ ಪ್ರೀಶಿಯಸ್ ಸರ್. ಅವ್ರು ನಿಂತ್ಕೊಂಡಾಗ ಅದನ್ನೇ ಹೇಳ್ತಾ ಇರ್ತಾರೆ, ಮುಂಜಾನೆ ಸರ್ ಹೀಗೆ ಮಾಡಿ ಅಂತ ಅಂದ್ಬಿಟ್ಟು. ಇಲ್ಲ ಇಲ್ಲ, ಓದ್ತಾರೆ. ಓದೋ ಥರ ಕ್ಲೀನಾಗಿ ಆರ್ಟಿಕಲ್ ಕೊಟ್ಟರೆ ಅದನ್ನ ಡಿಫ್ರೆಂಟಾಗಿ ಓದ್ತಾರೆ. ಈಗ ಅವ್ರು ಹೇಳ್ತಾರೋ ಸರ್ ಹೇಳ್ತಾರೋ ಅದನ್ನೇ ಸಿಟಿಲೇ ಮೇನ್ ಕಾನ್ಸಂಟ್ರೇಟ್. ಇವ್ರ ಮುಂದಾಳತ್ವದಲ್ಲೇ ಮುಂದುವರಿತೀವಿ ಕ್ರಿಸ್ಮಸ್ಗೆ. ಹಾಂ ಸರ್. ಓಕೆ 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 ಓಕೆ. ಹೌದು. ಅಂದರೆ ಇದು ಚಿತ್ರದುರ್ಗದಿಂದ ಸ್ವಲ್ಪ ದೂರದಲ್ಲಿರೋ ಕೋಟೆನಾಡು ಅಂತ ಒಂದು ಮಾಡ್ಕೊಂಡಿದ್ವಿ. ಸೊ ಚಿತ್ರದುರ್ಗದಲ್ಲೇ ಮೇಜರ್ ಶೂಟ್ ಆಗಿರೋದು. ಬ್ಯಾಂಗ್ಳೂರಲ್ಲಿ ಒಂದು 10-15% ಬರುತ್ತೆ ಅಷ್ಟೇ. ಹೌದು ಸರ್, ಖಂಡಿತ ಸರ್. ನನಗೆ ಒಂದು ಹೌದು, ಅದು ಕೆಂಡ ಸಂಪಿಗೆ ಅಲ್ಲೇ. ಹೌದೌದು. ಯಾಕಂದರೆ ಆ ಊರೇ ಅಷ್ಟು ಬ್ಯೂಟಿಫುಲ್ ಆಗಿದೆ ಸರ್, ಅದು ತುಂಬ ಬ್ಯೂಟಿಫುಲ್ ಆಗಿದೆ. ಆಮೇಲೆ ನಾನು ಈ ಸ್ಟೇಜ್ ಮುಖಾಂತರ ನಿಮಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂದರೆ ನಾನು ಅದೇ ಹೇಳ್ತಾ ಇದ್ದೆ, ಒಂದು 3 days ಬ್ಯಾಕ್ ನಿಮ್ಮನ್ನು ನೆನೆಸ್ಕೊತಾ ಇದ್ದೆ. ನನ್ನ ಫಸ್ಟ್ ಸಿನಿಮಾ ಭಾಗ್ಯರಾಜ್ ಪ್ರೆಸ್ ಮೀಟಲ್ಲಿ ಕೇಳಿದಂಥ ಪ್ರಥಮ ಪ್ರಶ್ನೆ ನೀವೇ. ಆಮೇಲೆ ನೀವು ಪ್ರೆಸ್ ಮೀಟ್ ಆಮೇಲೆ ಹೇಳಿದ್ರಿ, ಅಂದರೆ ನಿಮ್ಮಂಥ ವಿಷನ್ ಇರೋ ಯಂಗ್ಸ್ಟರ್ಸ್ ಗೆಲ್ಲಬೇಕು ಅಂತ. ಸೊ ಆ ಮಾತು ಇವತ್ತಿಗೂ ಹೌದು ಸರ್. ನಾವು ಅದನ್ನು ತಲೆ ಇಟ್ಕೊಂಡು ಅದು ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಂತ ಆಗಿರೋದ್ರಿಂದ ಈಗ ನಾವು ಹೆಂಗೆ ಮಾಡಬೇಕಂದ್ರೆ ಎರಡೂ ಕಡೆ ಫೀಡ್ ಮಾಡ್ಬೇಕು ಸರ್. ಥಿಯೇಟ್ರಿಗೂ ವರ್ಕ್ ಆಗೋ ಥರ ಇರಬೇಕು, ಆಮೇಲೆ ನೀವು ಮೊಬೈಲಲ್ಲಿ ನೋಡ್ತೀರ ಅಂದ್ರೆ ಮೊಬೈಲು ವರ್ಕ್ ಆಗೋ ಥರ ಇರಬೇಕು. ಬಿಕಾಸ್ ಇವತ್ತು ಈಗ ಡೊನಾಲ್ಡ್ ಟ್ರಂಪ್ ನೋಡ್ಬೋದು ನಮ್ಮ ಸಿನಿಮಾನ, ಹಂಗಿದೆ ಇವತ್ತು ಮಾರ್ಕೆಟು. ಸೊ ಡೊನಾಲ್ಡ್ ಟ್ರಂಪ್ ನೋಡಿದ್ರೂ ಯಾವುದು ಸಿನಿಮಾ ಈ ಕ್ವಾಲಿಟಿಲಿ ಇದೆಯಲ್ಲ ನನಗೆ. ಸೊ ಅಲ್ಲಿ ಎಲ್ಲ ಕಡೆ ಕೇಟರ್ ಮಾಡ್ಬೇಕು ನಾವೀಗ.
ಸಿನಿಮಾ ಮೇಕರ್ಗಳಿಗೆ ಯಾವ ನೋಡಿದ್ದೀರಾ ತುಂಬಾ ಯಾವ ಹರ್ಡಲ್ಸ್ಗಳು ಈ ವರ್ಷ ಕಾಣಿಸ್ತಾ ಇದೆ? ಸರ್ ಇಂಡಿಪೆಂಡೆಂಟು ಚಿಕ್ಕ ಚಿಕ್ಕ ಮೂವೀಸ್ ಯಾವುದು ನಿಲ್ತಾ ಇಲ್ಲ ಸರ್ ಕಂಪ್ಲೀಟಾಗಿ. ಕಷ್ಟ ಆಗ್ತಿದೆ ಎಲ್ಲರಿಗೂ ಅದು. ಅಥವಾ ಏನಾಗಿದೆ ನಮ್ಮ ಆಡಿಯನ್ಸ್ ಮನಸ್ಥಿತಿನೇ ಏನೋ ವಿಚಿತ್ರ ಆಗಿದೆ ಫುಲ್. ಅಂದರೆ ಅದು ಕ್ವಾಲಿಟಿ ಎಕ್ಸೆಪ್ಟೆನ್ಸು ಇನ್ನೊಂದು ಬರ್ತಾ ಇಲ್ಲ. ಆದರೆ ಪ್ಯಾಷನ್ ಅನ್ನೋದಿದೆಯಲ್ಲ ಯಾವ ಮನುಷ್ಯನೂ ನಿಲ್ಲಿಸ. ಇವತ್ತು ನೋಡಿ ಪ್ರತಿ ವಾರ ನಿಮಗೆ 15ರಿಂದ 22 ಪಿಕ್ಚರ್ ರಿಲೀಸ್ ಆಗುತ್ತೆ. ಅದರಲ್ಲಿ ಕನ್ನಡನೇ 7ರಿಂದ 10 ಪಿಕ್ಚರ್ ಇರುತ್ತೆ ಎವ್ರಿ ವೀಕ್. ಗೊತ್ತೇ ಆಗಲ್ಲ ನಮಗೆ ಎಲ್ಲಿ ತಪ್ಪ ಈ ಪಿಕ್ಚರ್ ಅಂತ ಗೊತ್ತಿಲ್ಲ, ಯಾರು ಶೂಟ್ ಮಾಡಿದ್ರು ಅಂತ ಗೊತ್ತಾಗಲ್ಲ, ಯಾರು ಹೀರೋಯಿನ್ ಅಂತ ಗೊತ್ತಾಗಲ್ಲ. ಆದರೆ ಆ ಥರ ಆಗಿದೆ. ಎಲ್ಲರಿಗೂ ಪ್ಯಾಷನ್ ಇದೆ ಸಿನಿಮಾ ಜಗತ್ತೊಳಗಡೆ. ಬಟ್ ಇಲ್ಲಿ ಸಿನಿಮಾ ಜಗತ್ತಲ್ಲಿ ಆ ಪ್ಯಾಷನನ್ನು ಅಭಿವ್ಯಕ್ತ ಮಾಡಿಕೊಂಡು ಉಳ್ಕೊಂಡು ಅದನ್ನು ಮುಂದುವರ್ಸ್ಕೊಂಡು ಹೋಗೋದಿದೆಯಲ್ಲ, ಅದು ಚಾಲೆಂಜಿಂಗ್. ಅದು ಇವತ್ತು ಏನು ಮಾರ್ಕೆಟ್ ಕೇಳುತ್ತೆ, ಸಿನಿಮಾ ಏನು ಕೇಳುತ್ತೆ, ಆಡಿಯನ್ಸ್ ಏನು ಕೇಳ್ತಾರೆ, ಆ ನಿಟ್ಟಿನಲ್ಲಿ ಈಗ ನೋಡಿ ನಮಗೆ ಈ ಕೆಲವೊಂದು ಹೇಳ್ದಂಗೆ ಆನ್ಲೈನಲ್ಲಿ ನಮಗೆ ಒಂದು ಮೂವಿನ ಸೇಲ್ ಮಾಡ್ತೀವಿ ಅಂತಂದರೆ ಅವ್ರು 1 CR ಒಳಗಡೆ ಇದ್ರೆ ಮೂವಿ ತೊಗೊಳಲ್ಲ ಅಂತಾರೆ. ಯಾಕೆಂದರೆ ಕ್ಯಾಮ್ರಾ ಕ್ವಾಲಿಟಿ ಇರಲ್ಲ, ಇನ್ನೊಂದಿರಲ್ಲ, ಈ ಥರದೆಲ್ಲ ಕಮೆಂಟ್ಸ್ ಇದೆ. ಅದು ಅಮೆಝಾನ್ ಆಗಲಿ ಇನ್ನೊಂದಾಗಲಿ ಭಾಳ ಕಡಿಮೆ ಇದ್ದರೆ ತೊಗೊಳಲ್ಲ ಬಡ್ಜೆಟ್. ಅದು ಸ್ವಲ್ಪ ಬಡ್ಜೆಟ್ ಚೆನ್ನಾಗಿದ್ದರೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಅನ್ನೋದು ಅವ್ರ ಕಾನ್ಸೆಪ್ಟ್. ಅದು ಹಾಗಾಗಿ ನಾವು ಭಾಳ ಕಡಿಮೆಲಿ ಬಂದರೆ ನಾವು ಆಡಿಯನ್ಸನ್ನು ಮೆಚ್ಕೊಳ್ಳೋಕೆ ಅಂದರೆ ನಮ್ಮ ಟ್ರೂಪ್ ಏನು ಫಸ್ಟ್ ಡೇ ಸೆಕೆಂಡ್ ಡೇ ನಮ್ಮವ್ರು ಜನ ತುಂಬಿಸ್ತೀವಿ ಇವತ್ತು ಥಿಯೇಟ್ರ್ ಒಳಗಡೆ. ಅಷ್ಟು ಜನ ಬಿಟ್ಟರೆ ಯಾರೂ ಬರ್ತಾಯಿಲ್ಲ, ಈ ಥರ ಇದಾಗಿದೆ. ಹಾಗಾಗಿ ನಾವು ಅದನ್ನೆಲ್ಲ ನಾನು ಅರ್ಥ ಮಾಡ್ಕೊಂಡು ಇವತ್ತು ನಾನು ಸ್ವಲ್ಪ ಬೇರೆ ಥರ ಜಾನರಲ್ಲಿ ಸ್ವಲ್ಪ ಹೆವಿ ಇನ್ವೆಸ್ಟ್ಮೆಂಟಲ್ಲಿ ಬಂದಿದ್ದೀವಿ. ಮೂವಿ ಒಂದು ಆ್ಯಕ್ಷನ್ ಮೂವಿ ಓರಿಯೆಂಟೇಷನ್ ಇದೆ, ಪ್ಲಸ್ ರಾಮ್ ಕಾಮ್ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಇವತ್ತು ಕೂತ್ಕೊಂಡು ನೋಡಿರೋ ಚಾನಲ್ನವ್ರು ಬಂದು ಕೂತ್ಕೊಂಡು ನೋಡ್ಬೋದು. ನಮಗೆ ಅಮೆಝಾನು ಇನ್ನೊಬ್ರು ಕೂತ್ಕೊಂಡ್ರು ಕೂಡ ನಾನು ಬೈ ಮಾಡ್ಬೋದು, ಇದು ಮೂವಿ ಚೆನ್ನಾಗಿದೆ ಅನ್ನೋ ಆ ರೇಂಜಿಗೆ ಮಾಡಿದ್ದೀವಿ ಸಿನಿಮಾನ. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಪಿಕ್ಚರು ಆ ಥರ ಒಂದು ಆಗಬಾರ್ದು ಅಂತಂದ್ಬಿಟ್ಟು ಭಾಳ ನೀಟಾಗಿ ಎಲ್ಲೂ ಕೊರತೆ ಆಗದಿರೋ ಹಾಗೆ ಸ್ವಲ್ಪ ತೊಂದರೆ ಅನಿಸಿದ್ದನ್ನೆಲ್ಲ ಮತ್ತೆ ಟ್ರಿಮ್ ಮಾಡ್ಕೊಂಡೆಲ್ಲ ಮತ್ತೆ ನೀಟಾಗಿ ರೆಡಿ ಮಾಡ್ಕೊಂಡು ಬಂದಿದ್ದೀವಿ. ಚೆನ್ನಾಗಿದೆ. ನಾನು ಧೈರ್ಯವಾಗಿ ಹೇಳ್ಕೊತೀನಿ, ನಾಳೆ ನೀವು ಕುತ್ಕೊಂಡು ನೋಡಿದಾಗ ಕೂಡ ನಿಮಗೂ ಅನ್ಸುತ್ತೆ ದಿಸ್ ಗುಡ್ ಮೂವಿ, ಚೆನ್ನಾಗಿದೆ. ಯಾವುದನ್ನು ಅತಿಯಾಗಿ ಹೇಳಲಿಕ್ಕೆ ಹೋಗಿಲ್ಲ, ಯಾವುದನ್ನು ಕಡಿಮೆ ಹೇಳಿಲ್ಲ. ಹಾಗಂತ ಹೇಳ್ತಿಲ್ಲ, ಇಲ್ಲ ನಾವು ಡಿಸ್ಟ್ರಿಬ್ಯೂಷನ್ ಮಾಡೋ ಟೈಮಲ್ಲಿ ಈ ಥರದ್ದು ಬಂತು. ಅದು ಸ್ವಲ್ಪ ಕಡಿಮೆ ಕ್ವಾಲಿಟಿ ಕ್ಯಾಮ್ರಾದೆಲ್ಲ ಕಡಿಮೆ ಇದ್ರೆ ತೊಗೊಳ್ಳೋಣ ಅಂತಂದ್ಬಿಟ್ಟು. ಈ ಥರ ಅದು ಉಲ್ಟಾ ಹೊಡಿ ಸರ್ ಹಿಂಗಂದ್ರಲ್ಲ. ಇಲ್ಲದೆ ಯಾವ ನಿರ್ದೇಶಕರು ಯಾವ ಟೀಮು ಇದ್ರ ಮೇಲೂ ಡಿಪೆಂಡ್ ಆಗುತ್ತೆ ಸರ್ ಅಷ್ಟೇ. ಸುಮಾರು ಜನ ಹೊಸೊಬ್ಬರು ಬರ್ತಾರೆ ಆ್ಯಕ್ಚುಲಿ ಏನೋ ಹೀರೋಗಳು ಇದು ಮಾಡಬೇಕು ಅಂದ್ಕೊಂಡು ಅವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಅದರ್ವೈಸ್ ಈಗ ನೀವು ಯಾರೋ ದೊಡ್ಡ ಡೈರೆಕ್ಟ್ರು ಇದು ಮಾಡ್ಕೊಂಡಾಗ ಒಂದು ಡೆಫಿನೆಟಾಗಿ ಎಲ್ಲಿ ಕನ್ನಡ ಮೂವೀಸನ್ನ ತೊಗೊಳ್ತಿಲ್ವಲ್ಲ ಸರ್ ಇವತ್ತು. ಯಾಕಂದರೆ ಕನ್ನಡದಲ್ಲಿ ಏನಾಗಿದೆ, ನಮ್ಮ ಆಡಿಯನ್ಸ್ ಇವತ್ತು ಎಲ್ಲ ಲ್ಯಾಂಗ್ವೇಜ್ನ ನೋಡ್ತಾರೆ, ನಮ್ಮ ಲ್ಯಾಂಗ್ವೇಜನ್ನು ನೋಡೋದಿಲ್ಲ. ಈಗ ನೋಡಿ, ನಿಮ್ಮ ತೆಲುಗು ಪಿಕ್ಚರ್ ಬಂದರೆ ತೆಲುಗು ಆಡಿಯನ್ಸ್ ಇದ್ದಾರೆ, ತಮಿಳ್ ಪಿಕ್ಚರ್ ಬಂದರೆ ತಮಿಳ್ ಆಡಿಯನ್ಸ್ ಇದ್ದಾರೆ, ಮಲಯಾಳಂ ಪಿಕ್ಚರ್ ಬಂದರೆ ಎಲ್ಲ ಆಡಿಯನ್ಸ್ ಇದ್ದಾರೆ, ಹಿಂದಿ ಪಿಕ್ಚರ್ ಬಂದರೆ ಎಲ್ಲ ಆಡಿಯನ್ಸ್ ಇದ್ದಾರೆ. ಬಟ್ ಕನ್ನಡಕ್ಕೆ ಆಡಿಯನ್ಸ್ ಇಲ್ಲ ಇವತ್ತು. ಅಲ್ಲಿ ಅವನು ಬಿಗಿನಿಂಗ್ ಬಡ್ಜೆಟ್ ಫಿಕ್ಸ್ ಮಾಡುವಾಗಲೇ ಕನ್ನಡ ಪಿಕ್ಚರ್ಗೆ ಆಡಿಯನ್ಸ್ ಕಡಿಮೆ ಅಂತ ಅಂದ್ಬಿಟ್ಟು ಬಡ್ಜೆಟೇ ಇಡೋದಿಲ್ಲ ಇದರಲ್ಲಿ ನಮ್ಮ ಪ್ರಪೋಸಲ್ ಎಲ್ಲ ಅದನ್ನ ಪರ್ಚೇಸ್ ಮಾಡೋದಕ್ಕೆ. ಅದನ್ನು ಸರ್ ಹೆಂಗೋಯ್ತು ಅಂತಂದ್ರೆ ಆ್ಯಕ್ಚುಲಿ ಅವರು ಹಾಕಿದ ಇನ್ವೆಸ್ಟ್ಮೆಂಟಿಗೆ ಏನು ಬರ್ತಾಯಿಲ್ಲ ಸರ್. ಅಂದರೆ ಕಡಿಮೆ ತೊಗೊಳ್ತೀವಿ, ಕಡಿಮೆ ಕೇಳ್ತಾರೆ ಬಡ್ಜೆಟ್ ಒಳಗಡೆ. ನಿಮಗೆ ಈಗ ಆಮೇಲೆ ನೋಡಿ ದೊಡ್ಡ ಪಿಕ್ಚರ್ ಬರುತ್ತೆ. ಈಗ ದೊಡ್ಡ ಪಿಕ್ಚರ್ ಬಂದಾಗ ಅವ್ರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಅವ್ನು ಕಡಿಮೆ ಕೊಡ್ತೀನಿ ಅಂತ ಹೇಳ್ತಾನೆ, ನಾವು ಕೊನೆಗೆ ಆ್ಯಕ್ಚುಲಿ ಮೂವಿ ಸೇಲ್ ಆಗಿಲ್ಲ ಅಂತ ಹೇಳ್ತೀವಿ. ಈ ಥರದ್ದೆಲ್ಲ ಬರುತ್ತೆ. ಅದನ್ನು ನಾವು ಕಡಿಮೆ, ನಾವು ಹೊಸಬ್ರು ಏನು ಮಾಡ್ತೀವಿ ಅಂದರೆ ನಮ್ಗೆ ಸೇಲಾರು ಸಾಕು ಅಂತಿರ್ತೀವಿ. ಅದನ್ನು ಇದೆಲ್ಲ ಅಂದರೆ ಒಂದು ಎಸ್ಟಾಬ್ಲಿಷ್ ಆಗಬೇಕು. ಒಂದು ಬ್ಯಾನರ್ ಆಗಲಿ, ಒಂದು ಆರ್ಟಿಸ್ಟ್ ಆಗಲಿ ಎಸ್ಟಾಬ್ಲಿಷ್ ಆಗೋವರೆಗೂ ಇದೊಂದು ಸಮಸ್ಯೆ ತಪ್ಪಿದ್ದಾರೆ. ಎಸ್ಟಾಬ್ಲಿಷ್ ಆದಮೇಲೆ ಅಂಥ ಸಮಸ್ಯೆ ಬರಲ್ಲ. ಅದನ್ನು ಸರ್, ವಾಟ್ ಐ ಬಿಲೀವ್ ಇಸ್ ಇವತ್ತಿಗೆ ಕಂಟೆಂಟೇ ಕಿಂಗ್. ಮುಂಚೆ ಒಂದು ಹೀರೋಯಿಸಮ್ ಮೇಲೆ ಹೋಗ್ತಿತ್ತು, ಬಟ್ ಇವಾಗ ದೊಡ್ಡ ಹೀರೋಗಳ ಮೂವಿ ನಿಲ್ಲದೆ ಒಂಥರ ಕಷ್ಟ ಆಗಿದೆ. ಬಿಸ್ನೆಸ್ ಇಟ್ ಡಿಪೆಂಡ್ಸ್ ಆನ್ ದ ಪ್ರೊಡಕ್ಷನ್ ಹೌಸ್ ಸರ್. ಅವ್ರವ್ರ ಪ್ರೊಡಕ್ಷನ್ ಹೌಸ್, ಅವ್ರವ್ರ ಬ್ಯಾಕಪ್ ಹೆಂಗಿದೆ, ಅವ್ರವ್ರ ಕನೆಕ್ಷನ್ ಹೆಂಗಿದೆ, ಅದು ತುಂಬ ಮ್ಯಾಟರ್ ಆಗ್ತಿದೆ ಆಸ್ ಫಾರ್ ಆಸ್ ಐ ಸಿ. ಇದು ನನ್ನ ಪರ್ಸ್ನಲ್ ವ್ಯೂ ಅಷ್ಟೇ, ನಾನು ಬೇರೆದು ಮಾಡ್ತಿಲ್ಲ. ಮೆಚ್ಚುಗೆ ಆಗುತ್ತೆ ಅಂತ ಮಾಡಿಲ್ಲ, ಅದನ್ನು ನಾನು ತೃಪ್ತಿಗೋಸ್ಕರ ಮಾಡಿದ್ದೀನಿ.
ಅಂದರೆ ಕಾಣುತ್ತದು. ನೀವು ಸಿನಿಮಾನ ಕುತ್ಕೊಂಡು ನೋಡಿದಾಗ ನಿಮಗೆ ಅದು ಕಾಣುತ್ತದನ್ನ. ಈ ಸಿನಿಮಾ ರಿಚ್ನೆಸ್ಸು 1 ಕೋಟಿ ಒಳಗೆ ಬರಲ್ಲ, ಇದನ್ನ ಇದು ಇಷ್ಟು ಅಂತ ಅವ್ನಿಗೆ ಜಡ್ಜ್ಮೆಂಟ್ ಮಾಡ್ತಾರೆ. ಅದೊಂದು ಜಡ್ಜ್ಮೆಂಟ್ ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೆ ಎಷ್ಟು ಅಂತ ಅಂದ್ಬಿಡೋಣ. ಅದ್ರ ಬೇಸಿಸ್ ಮೇಲೆ ಮೂವಿ ಹೆಂಗಿದೆ, ಸೊ ಆರ್ಟಿಸ್ಟ್ ಆಗಿದ್ದಾರೆ, ಸೊ ಹೀರೋ ಹೀರೋಯಿನ್ ಓಕೆ ವರ್ತಾ, ಇದೆಲ್ಲ ಕನ್ಸಿಡರ್ ಆದಾಗ ನೆಕ್ಸ್ಟ್ ಅದನ್ನ ಮೂವಿ ಏನು ವರ್ತ್ ಅಂತ ಡಿಸೈಡ್ ಮಾಡ್ತಾರೆ ಅದನ್ನ. ಅದು ಒಂದು ಮೂವಿ ಓಕೆ ಸ್ವಲ್ಪ ಸಕ್ಸಸ್ ಆಯಿತು, ಚೆನ್ನಾಗಿ ಏನೋ ಒಂದು ಮಿನಿಮಮ್ ತೊಗೊಂಡ್ರು, ಸೆಕೆಂಡ್ ಮೂವಿ ತೊಗೊಂಡ್ರು ಅಂದ್ರೆ ಆರ್ಟಿಸ್ಟ್ ಒಂದು ಹೈ ಲೆವೆಲ್ ಅಂತ ಬಂದಾಗ ಬೇರೆ ಥರದಲ್ಲಿ ಬಿಸ್ನೆಸ್ ಆಯ್ತು. ಈ ಬಿಸ್ನೆಸ್ ನಿಂತಿರೋದು ಆಗಿಲ್ಲ ಸರ್ ಇವತ್ತು ಫಿಲ್ಮ್ ಇಂಡಸ್ಟ್ರಿ. ಅಂದರೆ ಇಷ್ಟು ಜನ ಇವತ್ತು ಮಾರ್ಕೆಟಿಗೆ ಸಿನಿಮಾ ಮಾಡ್ಕೊಂಡ್ಬರ್ತಾರೆ, ಯಾಕೆ ಎಲ್ಲರೂ ಸರ್ವೈವ್ ಆಗ್ತಿಲ್ಲ ಅಂತಂದರೆ ಕಷ್ಟ ಇದೆ ಇವತ್ತು ಅದನ್ನ. ನೀವು ಲಾಸ್ಟ್ ಟೈಮ್ ಒಂದು ಒಳ್ಳೆ ಸ್ಟ್ಯಾಟಿಸ್ಟಿಕ್ಸ್ ಪ್ರೆಸೆಂಟ್ ಮಾಡಿದ್ವಿ. ಈ ಮಲ್ಟಿಪ್ಲೆಕ್ಸ್ ಮಿನಿಮಮ್ ಒಂದು 60% ಜನ ಆಡಿಯನ್ಸ್ ಬೇಕೇ ಬೇಕು ಸ್ಕ್ರೀನ್ ಕೊಡೋದಕ್ಕೆ. ಆ ನಿಟ್ಟಿನಲ್ಲಿ ನೀವೇನಾದ್ರು ಬೇರೆ ಹೊಸ ಐಡಿಯಾ? ಆ ವಿಚಾರವಾಗಿ ನಾವು ಪ್ರತಿಯೊಂದು ಸಿನಿಮಾ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಾದ್ರೆ ಆ್ಯಕ್ಚುಲಿ ಹೇಳ್ತಾ ಇದ್ದೆ ಪ್ರತಿಯೊಬ್ಬರಿಗೂ. ಈಗ ಏನಾಗುತ್ತೆ ಅಂದರೆ ಮಲ್ಟಿಪ್ಲೆಕ್ಸ್ನವ್ರು ಇವತ್ತು ನಮ್ಗೆ ಇಷ್ಟು ಮಿನಿಮಮ್ ಥಿಯೇಟರ್ಸ್ ಅಂತ ಕೊಡ್ತಾರೆ. ಇವತ್ತು ಒಂದು ಹೊಸ ಪಿಕ್ಚರಿಗೆ 4, 6, 8 ಶೋ ಕೊಡ್ತಾರೆ. ಆ 8 ಶೋ ನಾವು ಶುಕ್ರವಾರದಿಂದ ಭಾನುವಾರದವರೆಗೂ ನಾವು ನೀಟಾಗೆಲ್ಲ ಫಿಲಪ್ ಆಯಿತು ಅಂತಂದರೆ ಅದನ್ನು ಸ್ವಲ್ಪ ನೆಕ್ಸ್ಟ್ ಶನಿವಾರದವರೆಗೂ ನೆಕ್ಸ್ಟ್ ಗುರುವಾರದವರೆಗೂ ಉಳ್ಕೊಳ್ಳುತ್ತದನ್ನ. ಅದು ಈ ಶುಕ್ರವಾರ ಬಿಗಿನಿಂಗ್ ನಾವು ಕರ್ಕೊಂಬಂದು ಜನ ಮಾತ್ರ ನೋಡಿದ್ರು, ನೆಕ್ಸ್ಟ್ ಜನ ಶೋಗೆಲ್ಲ ಖಾಲಿ ಅಂತಂದರೆ ಸಾಟರ್ಡೆಗೆ ನಂಬರ್ ಆಫ್ ಶೋಸ್ ಕಡಿಮೆ ಆಗಿರುತ್ತೆ ನಿಮಗೆ, ಭಾನುವಾರಕ್ಕೆ ಇರಲ್ಲ, ಇನ್ನು ಗುರುವಾರದವರೆಗೂ ಅಂತೂ ಇರಲ್ಲ ಅದನ್ನು. ಅದು ಆದರೆ ಮಿನಿಮಮ್ ಒಂದು ಥಿಯೇಟ್ರ್ ಒಳಗಡೆ ಒಂದು ಥಿಯೇಟ್ರ್ ರನ್ ಆಗಬೇಕಾದ್ರೆ ಆ್ಯಕ್ಚುಲಿ 10 ಜನ ಮಿನಿಮಮ್ ಇದ್ದರೆ ರನ್ ಆಗುತ್ತೆ ಅಂತ ಹೇಳ್ತಾರೆ. 10 ಜನಕ್ಕೆ ನಮ್ಮ ತೃಪ್ತಿಗೆ 10 ಜನ ಬರ್ತಾರೆ ಅಷ್ಟೇ ಅದನ್ನ. ಅದು ಅವ್ರೊಂದು ಸಿನಿಮಾ ಕನ್ಸಿಡರ್ ಆಗಬೇಕಾದ್ರೆ ನಿಮಗೆ ಆಮೇಲೆ ಇಂಡಿವಿಜುವಲ್ ಆಗಿ ಟಿಕೆಟ್ನ ಬೈ ಮಾಡ್ಕೊಂಡು ಬರ್ಬೇಕಾದ್ರೆ ನಾವು ಗ್ರೂಪಲ್ಲಿ ಎಲ್ಲೋ ಒಂದು ಪರ್ಚೇಸ್ ಮಾಡಿ ಕೊಟ್ಬಿಡ್ತೀನಿ, ಒಂದು 100 ಜನ ಹೋಗಿ ಅಂದ್ರೆ ಅವೆಲ್ಲ ಆ ಥರ ಕನ್ಸಿಡರ್ ಆಗೋದಿಲ್ಲ. ಅದನ್ನು ಆರ್ಗ್ಯಾನಿಕ್ ಕಲೆಕ್ಷನ್ಸ್ ಅಂತ ಹೇಳ್ತೀವಿ. ಆರ್ಗ್ಯಾನಿಕ್ ಆಗಿ ಜನ ಬಂದು ವಾಲಂಟಿಯರಾಗಿ ನೋಡಬೇಕು ಅಂತಲೇ ನಾವು ಇಷ್ಟೊಂದು ಈ ಪಬ್ಲಿಸಿಟಿ ವಿಚಾರಕ್ಕೆ ನಾವು ಮುಂದುವರಿತಿದ್ದೆ. ಏನಕ್ಕೆಂದರೆ ನಾವು ಇದೇ ದುಡ್ಡು ತೊಗೊಂಡ್ಬಿಟ್ಟು ನಾವು ಅಷ್ಟು ಟಿಕೆಟ್ ಬೈ ಮಾಡಿ ನಾನು ತುಂಬಿಸ್ಬಿಡೋದು, ಬಟ್ ಅದಂಗೆ ಆಗೋದಿಲ್ಲ ಅದನ್ನು. ಅದು ಆರ್ಗ್ಯಾನಿಕ್ಕಾಗಿ ಜನ ಬರಬೇಕು, ಇಷ್ಟಪಡಬೇಕು, ಸಿನಿಮಾನ ಬಾಯಿಂದ ಬಾಯಿಗೆ ಹರಡಬೇಕು, ಸಿನಿಮಾ ಚೆನ್ನಾಗಿದೆ ಅಂತಂದರೆ ಜನ ವಾಲಂಟಿಯರಾಗಿ ಬರಬೇಕಿದ್ದಾನೆ. ಹಾರ್ಟ್ಫುಲ್ಲಿ ಅವರು ಬಂದು ಸಿನಿಮಾ ನೋಡಿ ಚೆನ್ನಾಗಿದೆ ಅಂತ ಒಪ್ಕೊಂಡಾಗ ಮಾತ್ರ ಅದು ಸಿನಿಮಾ ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ನಾನು ದುಡ್ಡು ಕೊಟ್ಟು ನಾನು ಟಿಕೆಟ್ ಬೈ ಮಾಡ್ತೀನಿ, ತುಂಬಿಸ್ತೀನಿ ಥಿಯೇಟ್ರು, ಯಾವ್ದು ನಡೆಯಲ್ಲ ಸರ್ ಅದನ್ನು. ಆ ಥರದಲ್ಲಿ ಈಗ ಒಂದು 2-3 ಸಿನಿಮಾ ಪ್ಲೇಸ್ಮೆಂಟ್ ಸರ್ ಆ ಥರ ಆಗೋದಿಲ್ಲ ಸರ್ ಅದನ್ನು. ಅದು 1,500 ಅಂತಂದರೆ ಯಾರೋ ಅವ್ರ ಕಡೆಯಿಂದ ನಾನು ಆ ಥರ ಬಗ್ಗೆ ಇದು ಮಾಡ್ತಿಲ್ಲ ಅದನ್ನು. ಈಗ ನೀವು ಫಸ್ಟು ನೀವು ಬುಕ್ ಮೈ ಶೋನಲ್ಲಿ ಆ್ಯಕ್ಚುಲಿ ನೀವೇನಾದ್ರು ಅರ್ಲಿ ಟಿಕೆಟ್ ಓಪನ್ ಮಾಡಿದಿರಿ ಅದನ್ನು. ಅದು ಅವಾಗ ಯಾರಾದರೂ ನಿಮ್ಮ ಕಡೆಯಿಂದ ಯಾರಾದರೂ ಬುಕ್ಕಿಂಗ್ ಮಾಡಿದರೆ ಸ್ವಲ್ಪ ಹೌದು ಅಂತ ಅನ್ಬೋದು. ಆದರೆ 5,000 ಟಿಕೆಟ್ ಸೇಲ್ ಆಗಿದೆ ಅಂತಂದರೆ ನನಗೆ ಅದು ಮೀನಿಂಗ್ಲೆಸ್ ಅದನ್ನು. ಅದು ಏನಾಗುತ್ತೆ ಅಂದರೆ ನೀವೆಲ್ಲ ಒಂದಿಷ್ಟು ಜನ ನಮ್ಮ ಸಿನಿಮಾ ನೋಡಲಿ ಅಂತೇಳಿ ಟಿಕೆಟ್ ಬೈ ಆ ಥರದಲ್ಲಿ ಆಗೋದಿಲ್ಲ ಸರ್. ಸರ್ ಅದ್ರ ಬಗ್ಗೆ ನಾನು ಕಮೆಂಟ್ಸ್ ಮಾಡೋದು ತಪ್ಪು. ಇಲ್ಲ, ನಾನು ಈ ವಿಚಾರನ ನಾನು ಭಾಳ ಆ್ಯಕ್ಚುಲಿ ಚರ್ಚೆ ಮಾಡಿದ್ದೀನಿ ಮಲ್ಟಿಪ್ಲೆಕ್ಸ್ ಜೊತೆಲಿ ಎಲ್ಲ ಚರ್ಚೆ ಮಾಡಿದ್ದೀವಿ ಅದನ್ನು. ಅದು ಮಲ್ಟಿಪ್ಲೆಕ್ಸಲ್ಲಿ ಆ ಥರನೂ ಕನ್ಸಿಡರ್ ಮಾಡೋದಿಲ್ಲ. ಆರ್ಗ್ಯಾನಿಕ್ ಕಲೆಕ್ಷನ್ಸ್ ಬೇಕು ಅಂತ ಹೇಳ್ತಾರೆ. ಆರ್ಗ್ಯಾನಿಕ್ ಅಂದರೆ ವಾಲಂಟ್ರಿ. ಈಗ ನಾನು ನಿಮ್ಮನ್ನು ಕರೆದು ನಮ್ಮ ಸಿನಿಮಾ ನೋಡಿ ಅಂತ ನಾನು ಟಿಕೆಟ್ ದುಡ್ಡು ಕೊಡೋದಿಲ್ಲ ಅದನ್ನು. ನಮ್ಮ ಸಿನಿಮಾ ನೋಡ್ರಪ್ಪ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ನಮ್ಮವ್ರ ಕಡೆ ಸಿನಿಮಾ ಹೆಂಗೆ ನೋಡೋ ಅಂತ ನೀವು ಬಂದು ಟಿಕೆಟ್ ತೊಗೊಂಡು ನೀವು ಸಿನಿಮಾ ನೋಡಿದ್ರೆ ದಟ್ ಈಸ್ ಕಾಲ್ಡ್ ಆರ್ಗ್ಯಾನಿಕ್ ಕಲೆಕ್ಷನ್ ಅದನ್ನು. ಅದು ಆರ್ಗ್ಯಾನಿಕ್ ಕಲೆಕ್ಷನ್ ಅವರಿಗೆ ಅವರು ದಿವಸ ನಾನು ಅಪರೂಪಕ್ಕೆ ಒಂದು ಸಿನಿಮಾ ರಿಲೀಸಿಗೆ ಅಂತ ಹೋಗ್ತೀನಿ ಅದನ್ನು. ಅದು ಅವ್ರ ದಿವಸ ಅವ್ರ ಜೀವನನೇ ಆ ಥರ ವಾರಕ್ಕೆ 22 ಪಿಕ್ಚರ್ ರಿಲೀಸ್ ಮಾಡಿ ಆ ರಿಲೀಸಲ್ಲಿ ಕೂತಿರ್ತಾರೆ ಅವರು ಫುಲ್ ಅದನ್ನು. ಅದು ಜನ ಯಾರು ಆರ್ಗ್ಯಾನಿಕ್ ಆಗಿ ಬರ್ತಾರೆ, ನಾನು ಆರ್ಗ್ಯಾನಿಕ್ ಆಗಿ ಯಾರು ಬರ್ತಾರೆ ಅಂತ ಅವರು ಅಬ್ಸರ್ವ್ ಮಾಡ್ತಾರೆ ಅದನ್ನು. ಅದು ಈವನ್ ಅದು ಮೀಡಿಯಾ ಕೂಡ ಗೊತ್ತಾಗ ಸರ್ ಅದನ್ನು. ಅದು ಅಷ್ಟರ ಬಗ್ಗೆ ನಾವು ಯಾರು ಮೀಡಿಯಾ ಎಲ್ಲ ಚೀಟ್ ಮಾಡ್ಲಿಕ್ಕೆ ಆಗಲ್ಲ ಸರ್ ಆ ಥರ. ಅದು ಸೊ ಇದರಲ್ಲಿ ಯಾವ ಸೀಕ್ರೆಸ್ ಏನಿಲ್ಲ, ಸಿನಿಮಾ ಗೆಲ್ಲಿಸ್ಕೋಬೇಕಷ್ಟೇ ಅದನ್ನು. ಅದು ಸಿನಿಮಾ ಇಲ್ಲ ಸರ್, ಫಸ್ಟ್ ಕನ್ನಡ ಅಂತ ಮಾಡಿದ್ದೀವಿ. ಕನ್ನಡದಲ್ಲಿ ಫಸ್ಟ್ ಗೆಲ್ಲಿಸ್ಕೊಂಡು ಕನ್ನಡದಲ್ಲಿ ನಮ್ಮನ್ನು ಕೈ ಹಿಡಿದ್ರೆ ನೆಕ್ಸ್ಟ್ ಇನ್ನೊಂದು ಲ್ಯಾಂಗ್ವೇಜಲ್ಲಿ ಅವಾಗ ಡಿಮ್ಯಾಂಡ್ ಆಟೋಮೆಟಿಕಾಗಿ ಬರುತ್ತೆ ಅದನ್ನು. ಸಿನಿಮಾನ ನಾನು ಎಷ್ಟೇ ತೃಪ್ತಿದಾಯಕವಾಗಿ ಚೆನ್ನಾಗಿದೆ ಅಂತ ಹೇಳಿದ್ರು ಗೆಲ್ಲಿಸೋರು ಆ್ಯಕ್ಚುಲಿ ಅಭಿಮಾನಿ ದೇವರುಗಳು. ಅಣ್ಣವ್ರು ರಾಜ್ಕುಮಾರ್ ಅವ್ರು ಹೇಳ್ದಂಗೆ ಯಾಕೆ ಅಭಿಮಾನಿ ದೇವರುಗಳು ಅಂತ, ಅವ್ರು ದೇವರುಗಳು, ಅವ್ರು ಉಳಿಸ್ಕೋಬೇಕು ಅದನ್ನ. ಅದು ಅಂದರೆ ಸಿನಿಮಾಗೆ ಬರಬೇಕು, ನೋಡಬೇಕು, ಇಷ್ಟ ಆಗಿದೆ, ಚೆನ್ನಾಗಿದೆ ಅಂತ ಒಂದು ಮಾತು ಅವ್ರ ಬಾಯಿಂದ ಬಂತು ಅಂತಂದರೆ ಆಟೋಮೆಟಿಕಾಗಿ ಜನ ಬರ್ತಾರೆ ಸರ್. ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಬೇಕು ಇವತ್ತು. ಯಾರು ಮೇಲೆ ಕೂತ್ಕೊಂಡು ಎಲ್ಲ 24 ಗಂಟೆ ಟಿ ವಿಲಿ ಮನೆ ಕೂತ್ಕೊಂಡು ಸೀರಿಯಲ್ಗಳು ನೋಡ್ತಾರೆ. ಸಿನಿಮಾ ಬೇಕು ಅಂದರೆ ಇವತ್ತು ಥಿಯೇಟ್ರಿಗೆ ಬರಬೇಕು ಅಂದರೆ ಕಂಟೆಂಟ್ ಇಷ್ಟ ಆಗ್ಬೇಕು ಅಷ್ಟೇ. ಈ ಸಿನಿಮಾ ಚೆನ್ನಾಗಿದೆ, ನೋಡ್ಬೋದು, ಒಳ್ಳೆ ಹೊಸ ಹೀರೋ ಹೀರೋಯಿನ್ ಎಲ್ಲ ಬಂದಿದ್ದಾರೆ ಅಂತ ಒಂದು ಮಾತು ಹರಡ್ಬೇಕಷ್ಟೇ ಅದನ್ನು. ಅದನ್ನು ನಾವು ರಿಲೀಸ್ ಆಗೋದಕ್ಕೆ ಮೊದಲು ನಾವು ನಿಮಗೆ ತೋರಿಸ್ತೀವಿ, ನಿಮ್ಮ ಬಾಯಿಂದನೇ ಮೊದಲು ಬರಲಿ ಅದನ್ನು. ಅದು ನೀವು ನೋಡ್ಬಿಟ್ಟು ಅದನ್ನು ಅದು ಏನು ಕಂಟೆಂಟ್ ಇದೆ ಅಂದ್ಬಿಟ್ಟು ನೀವು ಒಂದು ಹರಿಸಿ ನೀವು ನಿಮ್ಮ ಇದು ಮುಖಾಂತರ ನೀವು ಮೀಡಿಯಾ ಮುಖಾಂತರ ಪ್ರಚಾರ ಮಾಡಿದಾಗ ಜನ ಆಟೋಮೆಟಿಕಾಗಿ ಬರ್ತಾರೆ ಸರ್ ಅದನ್ನ. ಅದು ಜನ ನಂಬ್ತಾರೆ, ನಿಮ್ಮನ್ನು ನಂಬ್ತಾರೆ ಸರ್ ಮೀಡಿಯಾದವ್ರನ್ನ.
ಆ ಉದ್ದೇಶನೇ ಇದೆ ಸರ್. ಏನಾದ್ರು ಚೆನ್ನಾಗಿತ್ತು. ನಾವು ಅವತ್ತು ಅದು ನಮ್ಮದು ವ್ಯಾಲೆಂಟೈನ್ಸ್ ಡೇ ಅಂತ ನಾವು ಹೇಳಲ್ಲ ಅವತ್ತು. ಆ್ಯಕ್ಚುಲಿ ನಮ್ಮ ಕಾರ್ಗಿಲ್ದೊಂದು ಕರಾಳ ದಿನ ಅಂತ ಹೇಳ್ತೀವಿ. ಹಾಗಾಗಿ ನಾವು ಅವತ್ತು ಬರ್ತಾ ಇಲ್ಲ ಅದನ್ನು. ಅದು ಹಾಗಾಗಿ 1 ವೀಕ್ ಅರ್ಲಿ ಬರ್ತಾ ಇದೀವಿ ನಾವು ಅದನ್ನು. ಹಾಗಾಗಿ ಅದು 7th ಅಂತ ರಿಲೀಸ್ ಮಾಡಿಕೊಂಡ್ರೆ ನೆಕ್ಸ್ಟ್ ಉಳ್ಕೊಂಡ್ರೆ ನೆಕ್ಸ್ಟ್ ಅದು ಕಂಟಿನ್ಯೂ ಆಗುತ್ತೆ. ಅದು ನಾವು ಏನೇ ಕರಾಳ ದಿನ ಅಂತ ನಾವು ಅಂದ್ಕೊಂಡ್ರೆ ಇವತ್ತು ಯಂಗ್ಸ್ಟರ್ಸ್ ಯಾರೋ ಅದು ಕಿವಿ ಕೇಳಿಸಲ್ಲ ಅವ್ರಿಗೆ ಬೇಕು ಅದನ್ನು. ಅದು ಅವ್ರಿಗೊಂದು ಝೂಮ್ ಆ ಟೈಮಲ್ಲಿ ಒಂದಿರುತ್ತೆ. ಆ ಟೈಮಲ್ಲಿ ಸಿನಿಮಾ ಇಷ್ಟ ಆಯಿತು, ಇವರಿಬ್ಬರದ್ದು ಕಾಂಬಿನೇಷನ್ ಇಷ್ಟ ಆಯಿತು, ಜಾನರ್ ಇಷ್ಟ ಆಯಿತು ಅಂದರೆ ಡೆಫಿನೆಟಾಗಿ ಆ ವೀಕ್ ಕೂಡ ನಮಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಇವರೇನೋ ಬಿಫೋರ್ ದಟ್ 14th ಒಂದು ವಾರ 1 ಡೇ ರೆಡ್ ರೋಸು 1 ಡೇ ಏನೋ ಸಮ್ ರೋಸ್ಗಳು ಏನೋ ಇದೆ, ನನಗೆ ಗೊತ್ತಿಲ್ಲ ಅದನ್ನದು. ಆ ರೋಸ್ಗಳನ್ನ ಹಿಡ್ಕೊಂಡು ನಾವು ಹಾಂ ಇವ್ರ ಹತ್ರ ಹೇಳ್ಸ್ಕೊಂತೀವಿ ಅದನ್ನು. ಅದೇ ಅದನ್ನ ನಾನು ಹೆಂಗೆ ಹೇಳಲಿ ಮಂಚನ, ಅದು ಅದನ್ನ ಮೊದಲಿತ್ತು ಒಂದು ಹಬ್ಬ ಹರಿದಿನ ಬಂತು ಅಂದ್ರೆ ಸಿನಿಮಾಗೆ ಬರೋದು, ಹೆಂಡತಿ ಮಕ್ಕಳನ್ನ ಕರ್ಕೊಂಬರೋದು ಇತ್ತು. ಅದನ್ನ ಈಗೆಲ್ಲ ವ್ಯತ್ಯಾಸ ಆಗಿದೆ. ಸ್ಟಿಲ್ ಅವ್ರ ಮಧ್ಯನೂ ದಾಟ್ಕೊಂಡು ನಾವು ಬರ್ಬೇಕಲ್ಲ ಈಗ. ಅದಕ್ಕೆ ನಿಮ್ಮ ಸಹಕಾರ ನಮ್ಗೆ ಅಗತ್ಯ. ಸಿನಿಮಾ ಚೆನ್ನಾಗಿದೆ ಬಂದ್ರೆ ಎಲ್ಲೆಲ್ಲ ಹೋಗ್ಬೇಡ್ರಿ ಸಿನಿಮಾ ನೋಡ್ರಿ ಅಂತ ನೀವು ಹೇಳ್ಬೇಕು ಅದನ್ನ. ಅದು ಆ ಹೇಳ್ತೀರಾ ಅಂತ ಒಂದು ಆಶಾಭಾವನೆ ಇದೆ. ಸಿನಿಮಾ ತೋರಿಸಿದ್ಮೇಲೆ ಬಹುಶಃ ನೀವು ಹೇಳ್ತೀರಾ ಅಂತ ಕಾಣುತ್ತೆ. ಅಲ್ಲಿವರೆಗೂ ನಮಗೆ ಒಂದು ಮಾರ್ಕೆಟ್ ಒಳಗಡೆ ನಮಗೊಂದು ಪಬ್ಲಿಸಿಟಿಗೆ ಸರ್ ಮೇಡಮ್ ಇಲ್ಲ ಸರ್, ಅದು ನೀವು ಹೇಳಿದ್ರಲ್ಲ ವ್ಯಾಲೆಂಟೈನ್ಸ್ ಡೇ ಅದಕ್ಕೆ. ಸೊ ಏನಂದ್ರೆ ಪ್ರಯತ್ನ ನಮ್ದು ಸರ್ ಅಷ್ಟೇ. ಅವ್ರಿಗೆ ಇಷ್ಟ ಆಗ್ಬೇಕು. ಯಾರೇ ಆಡಿಯನ್ಸ್ ಇದ್ರು, ಇವಾಗ ನಾವೇ ಒಂದು ಸಿನಿಮಾಗೆ ಹೋದ್ರು ನಮಗೆ ಇಷ್ಟ ಆದ್ರೆ ನಾವು ಬೇರೆಯವ್ರಿಗೆ ಹೇಳ್ತೀವಿ ಈ ನೋಡು ಇವರು ಸೂಪರ್ ಆಗಿದೆ ಅಂತ. ಸೊ ಹಂಗೆ ಐ ಬಿಲೀವ್ ಜನ ಒಪ್ಕೊಂತಾರೆ ಈ ಸಿನಿಮಾನ, ಮಜಾ ಬರುತ್ತೆ ಅಂತ. ಅಂಡ್ ವ್ಯಾಲೆಂಟೈನ್ಸ್ ಡೇ ದಿನ ಅವ್ರು ಹೇಳ್ದಂಗೆ ತುಂಬಾ ಕಷ್ಟ, ಅದಂತೂ ನಿಜ, ನಾನು ಒಪ್ಕೊಂತೀನಿ. ನೋಡೋಣ ಸರ್ ಏನಾಗುತ್ತೆ ಅಂತ. ವಿ ಆರ್ ಜಸ್ಟ್ ಪಾಸಿಟಿವ್, ವಿಲ್ ಸಿ. ಯಾರು ಸರ್? ಸರ್ ಬರೋರು ಬರ್ತಾರೆ, ಬರದೇ ಇರೋರು ಸರ್ ನಾವು ಸರ್ ಎಲ್ಲದೂ ಲಿಮಿಟೇಷನ್ಸ್ ಇದೆ ಸರ್. ನೀವು ಹೊರಗಡೆ ವ್ಯಾಲೆಂಟೈನ್ಸ್ ಡೇ ನೀವು ಎಲ್ಲೋ ಫಿಕ್ಸ್ ಆಗ್ತೀರಂದ್ರೆ ಆ ಜಾಗನೂ ಲಿಮಿಟೇಷನ್ಸ್ ಇದೆ. ಇನ್ನು ಮಿಕ್ಕಿದ ಜಾಗ ಎಲ್ಲ ಬರಬೇಕು, ಥಿಯೇಟ್ರಿಗೆ ಬರಲೇಬೇಕು. ಅದನ್ನದು ಒಂದು ಸ್ವಲ್ಪ ಜನ ಥಿಯೇಟ್ರಿಗೆ ಬರ್ತಾರೆ, ಸ್ವಲ್ಪ ಜನ ಬೇರೆ ಕಡೆ ಹೋಗ್ತಾರೆ. ಆ ಬರೋರು ಬರಲಿ, ಅವರಿಂದ ಅಷ್ಟು ಜನ ಬಂದರೂ ಸಾಕು, ನಮಗೆ ಒಂದು ಸಿನಿಮಾ ನಾವು ಉಳ್ಕೊಂತೀವಿ ಅಂತಂದ್ಬಿಟ್ಟು ನಮ್ಗೆ ಬಂದಿದೆ ಸರ್. ಸರ್ ಥ್ಯಾಂಕ್ ಯು ಸರ್. ನಮ್ಮ ಈ ಅನ್ನಕರಾಗಬದ ಒಂದು ದಿನಾಂಕ ಬಿಡುಗಡೆ ದಿವಸ ಬಂದ್ಬಿಟ್ಟು ನಮಗೆಲ್ಲ ಖುಷಿಯಾಗಿದೆ.